ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ KR ಟ್ಯುಟೋರಿಯಲ್ನ GPSTR ಆನ್ಲೈನ್ ಬ್ಯಾಚ್ನ ಮಾಕ್ ಟೆಸ್ಟ್ 2ಗೆ ಸ್ವಾಗತ ಕೋರ್ತಾ ಇದ್ದೀನಿ. ಎಸ್ ಫ್ರೆಂಡ್ಸ್, ಈಗಾಗಲೇ KR ಟ್ಯುಟೋರಿಯಲ್ ಕಡೆಯಿಂದಾಗಿ GPSTR ಹುದ್ದೆಯ CET ಪರೀಕ್ಷಾ ತಯಾರಿಗಾಗಿ ಆನ್ಲೈನ್ ಬ್ಯಾಚ್ಗಳು ಪ್ರಾರಂಭಿಸಿದ್ದೀವಿ. ಸಮಾಜ ವಿಜ್ಞಾನ ಪಾಠಕ್ಕೆ ಸಂಬಂಧಪಟ್ಟಂತೆ ಸರಿಸುಮಾರು 200ಕ್ಕೂ ಅಧಿಕ ಅಭ್ಯರ್ಥಿಗಳು ನಮ್ಮ ಆನ್ಲೈನ್ ತರಗತಿಗಳಿಗೆ ಜಾಯ್ನ್ ಆಗಿರ್ತಾರೆ. ನೀವು ಕೂಡ ನಮ್ಮ ಆನ್ಲೈನ್ ತರಗತಿಗೆ ಜಾಯ್ನ್ ಆಗಲು ಆಸಕ್ತರಾಗಿದ್ದರೆ ಆದಷ್ಟು ಬೇಗ ನಮ್ಮ ಆನ್ಲೈನ್ ತರಗತಿಗಳಿಗೆ ಜಾಯ್ನ್ ಆಗಿ. ನಮ್ಮ ಆನ್ಲೈನ್ ತರಗತಿಗೆ ಜಾಯ್ನ್ ಆಗ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತಹ ಮೊಬೈಲ್ ನಂಬರ್ಗೆ ಕರೆ ಮಾಡಿ ನಮ್ಮ ತರಗತಿಯ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಪಡ್ಕೊಂಡು ಆದಷ್ಟು ಬೇಗ ನಮ್ಮ ಆನ್ಲೈನ್ ತರಗತಿಗೆ ಎನ್ರೋಲ್ ಆಗಿ ನಿಮ್ಮ GPSTR ಕನಸನ್ನು ನನಸು ಮಾಡಿಕೊಳ್ಳಿ. ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಫಾರ್ ಯುವರ್ ಪ್ರಿಪ್ರೇಷನ್ ಎಂದು ಹೇಳುತ್ತಾ ಈ ಒಂದು ಸೆಷನ್ನ ಪ್ರಮುಖವಾಗಿರ್ತಕ್ಕಂಥ ಹಂತ ಪ್ರಶ್ನೆ ಪತ್ರಿಕೆಯ ಒಂದು ವಿಶ್ಲೇಷಣೆ. ಅದರಲ್ಲಿರ್ತಕ್ಕಂತಹ ಮೊದಲನೇ ಪ್ರಶ್ನೆ, ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕಾಗಿ ನೇರವಾಗಿ ಸಂವಿಧಾನದಿಂದ ನೀಡಲಾಗಿರುವ ಅವಕಾಶಗಳಿಗೆ ಏನನ್ನುತ್ತೇವೆ ಅಥವಾ ಅವಕಾಶಗಳೇ ಡ್ಯಾಶ್ ಅಂತ ಇದೆ. ಆಪ್ಷನ್ ಎ ಹಕ್ಕುಗಳು, ಆಪ್ಷನ್ ಬಿ ಮೂಲಭೂತ ಹಕ್ಕುಗಳು, ಆಪ್ಷನ್ ಸಿ ಮೂಲಭೂತ ಕರ್ತವ್ಯಗಳು, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಅಂತ ಪ್ರಶ್ನೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದೊಂದಾಗಿ ಅರ್ಥ ಮಾಡ್ಕೋಣ. ಏನು ಸರ್ ಹಕ್ಕು ಅಂದ್ರೇನು? ಪ್ರತಿಯೊಬ್ಬ ನಾಗರಿಕರಿಗೆ ಸಲ್ಲಲೇಬೇಕಾಗಿರ್ತಕ್ಕಂತಹ ಅಧಿಕಾರವನ್ನು ಸವಲತ್ತುಗಳನ್ನು ಹಕ್ಕು ಅಂತ ಕರಿತೀವಿ. ಅದೇ ರೀತಿ ಮೂಲಭೂತ ಹಕ್ಕು ಅಂತಂದಾಗ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕಾಗಿ ನೇರವಾಗಿ ಸಂವಿಧಾನದಿಂದಲೇ ನೀಡಲಾಗಿರುವಂತಹ ಅವಕಾಶಗಳಿಗೆ ನಾವು ಮೂಲಭೂತ ಹಕ್ಕು ಅಂತ ಕರಿತೀವಿ. ಹಕ್ಕುಗಳು ಸಂವಿಧಾನದಿಂದ ನೀಡಲ್ಪಟ್ಟವುಗಳಲ್ಲ, ಮೂಲಭೂತ ಹಕ್ಕುಗಳು ಸಂವಿಧಾನದಲ್ಲಿ ನೀಡಲ್ಪಟ್ಟಿರ್ತಕ್ಕಂಥದ್ದು. ಸೊ ಹೀಗಾಗಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕಾಗಿ ನೇರವಾಗಿ ಸಂವಿಧಾನದಿಂದಲೇ ನೀಡಲಾಗಿರುವಂಥ ಅವಕಾಶಗಳಿಗೆ ನಾವು ಮೂಲಭೂತ ಹಕ್ಕು ಅಂತ ಕರೀತಕ್ಕಂಥದ್ದು. ಸೊ ಪ್ರಶ್ನೆ ನಂಬರ್ 1ಗೆ ಆಪ್ಷನ್ 2 ಈಸ್ ದ ರೈಟ್ ಆನ್ಸರ್. ಹಕ್ಕು ಅಂದ್ರೆ ಅರ್ಥ ಆಯ್ತದ ಅನ್ಕೊಂಡಿದ್ದೀನಿ ನಾನು. ಪ್ರತಿಯೊಬ್ಬ ನಾಗರಿಕರಿಗೆ ಸಲ್ಲಲೇಬೇಕಾಗಿರ್ತಕ್ಕಂಥ ಅಧಿಕಾರಕ್ಕೆ ನಾವು ಹಕ್ಕು ಅಂತ ಕರಿತೀವಿ. ಇವು ಸಂವಿಧಾನದಿಂದ ನೇರವಾಗಿ ನೀಡಲಾಗಿಲ್ಲ, ಬದಲಾಗಿ ಮೂಲಭೂತ ಹಕ್ಕುಗಳು ಸಂವಿಧಾನದಿಂದ ನೇರವಾಗಿ ನೀಡಲ್ಪಟ್ಟಿರ್ತಕ್ಕಂತಹ ಅವಕಾಶಗಳಾಗಿರ್ತಕ್ಕಂಥದ್ದು. ಸೊ ದಟ್ ಪ್ರಶ್ನೆ ನಂಬರ್ 1ಗೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ 2 ನೋಡ್ಕೊಂಬರೋಣ. ಮೂಲಭೂತ ಹಕ್ಕುಗಳನ್ನು ನಮ್ಮ ಸಂವಿಧಾನಕ್ಕೆ ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿರ್ತಕ್ಕಂಥದ್ದು? ಮೂಲಭೂತ ಹಕ್ಕುಗಳು ನಮ್ಮ ಸಂವಿಧಾನದಾಗ ಇದಾವೆ, ಸರಿನಾ? ಈ ನಮ್ಮ ಸಂವಿಧಾನದಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂಥ ಈ ಮೂಲಭೂತ ಹಕ್ಕುಗಳನ್ನು ಯಾವ ದೇಶಗಳಿಂದ ಪಡ್ಕೊಂಡು ಬಂದಿದ್ದೀವಿ ಅಂತಕ್ಕಂಥದ್ದು ನೋಡ್ಕೊಂಡು ಬರೋಣ. ಆಪ್ಷನ್ ಎ ಜರ್ಮನಿಯ ವೇಮರ್ ಸಂವಿಧಾನ, ಆಪ್ಷನ್ ಬಿ ಅಮೆರಿಕದ ಬಿಲ್ ಆಫ್ ರೈಟ್ಸ್, ಆಪ್ಷನ್ ಸಿ ರಷ್ಯಾ ಸಂವಿಧಾನ, ಆಪ್ಷನ್ ಡಿ ಬ್ರಿಟನ್ ಸಂವಿಧಾನ. ಫ್ರೆಂಡ್ಸ್, ಒಂದೊಂದಾಗಿ ಅರ್ಥ ಮಾಡ್ಕೊಳ್ಳೋಣ. ಏನು ಸರ್ ಜರ್ಮನಿಯ ವೇಮರ್ ಸಂವಿಧಾನ ಏನು ತಗೊಂಡಿದ್ದೀವಿ? ಜರ್ಮನಿಯ ವೇಮರ್ ಸಂವಿಧಾನದಿಂದ ತುರ್ತು ಪರಿಸ್ಥಿತಿ ಜಾರಿಯಲ್ಲಿರುವಾಗ ಮೂಲಭೂತ ಹಕ್ಕುಗಳನ್ನು ಅಮಾನತುಗೊಳಿಸುವುದನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಅಂದರೆ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಜರ್ಮನಿಯ ವೇಮರ್ ಸಂವಿಧಾನ ಪಡ್ಕೊಂಡಿರ್ತಕ್ಕಂಥದ್ದು. ಎಮರ್ಜೆನ್ಸಿ ಡಿಕ್ಲೇರ್ ಆದಾಗ ನಮ್ಮಲ್ಲಿ ಕೆಲವೊಂದಿಷ್ಟು ಮೂಲಭೂತ ಹಕ್ಕುಗಳೇನಪ್ಪ ಅಂದರೆ ಅಮಾನತುಗೊಳ್ತಾವೆ. ಆ ಮೂಲಭೂತ ಹಕ್ಕುಗಳನ್ನು ಅಮಾನತುಗೊಳಿಸುವುದನ್ನು ನಾವು ಜರ್ಮನಿಯ ವೇಮರ್ ಸಂವಿಧಾನದಿಂದ ಪಡ್ಕೊಂಡಿದ್ದೀವಿ. ಕ್ಲಿಯರ್ ಆಗ್ತದಿದ್ದೀನಿ. ಹೀಗಾಗಿ ಜರ್ಮನಿಯ ವೇಮರ್ ಸಂವಿಧಾನ ಅಂತ ಉತ್ತರ ಅಲ್ಲ. ಸೆಕೆಂಡ್ ಪಾಯಿಂಟ್, ಅಮೆರಿಕದ ಬಿಲ್ ಆಫ್ ರೈಟ್ಸ್. ಎಸ್, ನಮ್ಮ ಮೂಲಭೂತ ಹಕ್ಕುಗಳನ್ನು ಅಮೆರಿಕದ ಬಿಲ್ ಆಫ್ ರೈಟ್ಸ್ ಪಟ್ಟಿಯಿಂದ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಇದ್ರ ಜೊತೆಯಾಗಿ ಅಮೆರಿಕದಿಂದ ನಾವು ಪ್ರಸ್ತಾವನೆಯನ್ನು, ನ್ಯಾಯಾಂಗದ ಸ್ವಾತಂತ್ರ್ಯವನ್ನು, ನ್ಯಾಯಿಕ ವಿಮರ್ಶನೆಯನ್ನು, ರಾಷ್ಟ್ರಪತಿಯವರ ಪದಚ್ಯುತಿ ಅಥವಾ ಮಹಾಭಿಯೋಗವನ್ನು, ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ವಿಷಯವನ್ನು ಅಮೆರಿಕದ ಬಿಲ್ ಆಫ್ ರೈಟ್ಸ್ ತೆಗೆದುಕೊಂಡು ಬಂದಿದ್ದೀವಿ. ಇಲ್ಲಿರ್ತಕ್ಕಂಥ ಪ್ರಶ್ನೆಗೆ ಮೂಲಭೂತ ಹಕ್ಕುಗಳನ್ನು ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂತಂದಾಗ ಅಮೆರಿಕದ ಬಿಲ್ ಆಫ್ ರೈಟ್ಸಿಂದ ತಗೊಂಡಿರ್ತಕ್ಕಂಥದ್ದು. ಅದೇ ರೀತಿ ರಷ್ಯಾ ಸಂವಿಧಾನದಿಂದ ಮೂಲಭೂತ ಹಕ್ಕುಗಳನ್ನು ಪಡ್ಕೊಂಡಿದ್ದೀವಿ. ಬ್ರಿಟನ್ ಸಂವಿಧಾನದಂತೂ ಬಹಳಷ್ಟವ. ಸಂಸದೀಯ ಪದ್ಧತಿ ಇರ್ತಕ್ಕಂಥದ್ದಾಗಿರ್ಬೋದು, ಶಾಸಕಾಂಗ ಪದ್ಧತಿ ಆಗಿರ್ಬೋದು, ಕ್ಯಾಬಿನೆಟ್ ಪದ್ಧತಿ ಆಗಿರ್ಬೋದು, ಏಕಪೌರತ್ವ ಆಗಿರ್ಬೋದು, ದ್ವಿಸದನ ಶಾಸಕಾಂಗ ಪದ್ಧತಿ ಆಗಿರ್ಬೋದು, ಇವೆಲ್ಲವನ್ನು ಬ್ರಿಟನ್ ಸಂವಿಧಾನದಿಂದ ಪಡ್ಕೊಂಡಿರ್ತಕ್ಕಂಥದ್ದು. ಸೊ ಫ್ರೆಂಡ್ಸ್, ಇಲ್ಲಿ ಪ್ರಶ್ನೆ ನಂಬರ್ 2ಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ದಟ್ ಈಸ್ ಮೂಲಭೂತ ಹಕ್ಕುಗಳನ್ನು ಅಮೆರಿಕದ ಬಿಲ್ ಆಫ್ ರೈಟ್ಸ್ಗಳಿಂದ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಅಥವಾ ಅಮೆರಿಕ ಸಂವಿಧಾನದಿಂದ ಎರವಲು ಪಡ್ಕೊಂಡಿರ್ತಕ್ಕಂಥದ್ದು ಸರಿಯಾಗಿರುವಂತಹ ಒಂದು ಉತ್ತರ ಆಗಿರ್ತಕ್ಕಂಥದ್ದು. ಪ್ರಶ್ನೆ ನಂಬರ್ 3, ಮೂಲಭೂತ ಹಕ್ಕುಗಳನ್ನು ಸಂವಿಧಾನದ ಯಾವ ಭಾಗದಲ್ಲಿ ಇದ್ದಾವೆ? ನಮ್ಮ ಭಾರತೀಯ ಸಂವಿಧಾನ ಇರತಕ್ಕಂತಹ ಮೂಲಭೂತ ಹಕ್ಕುಗಳು ನಮ್ಮ ಸಂವಿಧಾನದ ಯಾವ ಭಾಗದಲ್ಲಿ ಅಳವಡಿಸಲಾಗಿದೆ, ಯಾವ ಭಾಗದಲ್ಲಿ ಇದೆ ಅಂತಕ್ಕಂಥ ನೋಡ್ಕೊಂಬೋಣ. ಭಾಗ 1, ಭಾಗ 2,
ಭಾಗ 3 ಭಾಗ 4 ಯಾವ ಭಾಗದಾಗ ತಂದಿಟ್ಕೊಂಡಿದ್ದೀವಿ ಅಂತಕ್ಕಂಥ ಪ್ರಶ್ನೆ. ಫ್ರೆಂಡ್ಸ್, ಇಲ್ಲಿ ಪ್ರಶ್ನೆ ನಂಬರ್ 3ಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಭಾಗ 3. ನಮ್ಮ ಸಂವಿಧಾನದಾಗಿರ್ತಕ್ಕಂತಹ ಭಾಗ 3ಅನ್ನು ಸಂಪೂರ್ಣವಾಗಿ ಮೂಲಭೂತ ಹಕ್ಕುಗಳಿಗೆ ಮೀಸಲಾಗಿಟ್ಟಿರ್ತಕ್ಕಂಥದ್ದು. ಇದು ಕ್ಲಿಯರ್ ಆಗಿ ಅರ್ಥ ಆಗಲಿ. ಸರ್, ಹಾಗಾದ್ರೆ ಭಾಗ 1 ಏನು ಹೇಳ್ಕೊಡ್ತದೆ ಸರ್? ಭಾಗ 1 ಒಕ್ಕೂಟ ಮತ್ತು ಅದರ ಭೂ ಪ್ರದೇಶ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದು. ಭಾಗ 2 ಪೌರತ್ವ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದು. ಭಾಗ 4 ರಾಜ್ಯ ನೀತಿ ನಿರ್ದೇಶಕಗಳ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದು. ಸೊ ಪ್ರಶ್ನೆ ನಂಬರ್ 3ಕ್ಕೆ ಮೂಲಭೂತ ಹಕ್ಕುಗಳು ನಮ್ಮ ಸಂವಿಧಾನದ ಭಾಗ 3ರಲ್ಲಿ ಇರ್ತಕ್ಕಂಥದ್ದು. ಸಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನಂಬರ್ 4 ಮೂಲಭೂತ ಇಲ್ಲಿ ಭೂತ ಅಂತ ಆಗಿದೆ, ಮೂಲ ಅಂತ ಸೇರಿಸ್ಕೊಂಡ್ಬಿಡ್ರಿ. ಮೂಲಭೂತ ಹಕ್ಕುಗಳನ್ನು ತಿಳಿಸುವ ವಿಧಿಗಳು ಯಾವುವು? ಅಂದರೆ ಎಲ್ಲಿಂದ ಎಲ್ಲಿವರೆಗೆ ಇರುವಂತಹ ವಿಧಿಗಳು ಮೂಲಭೂತ ಹಕ್ಕುಗಳ ಕುರಿತು ತಿಳಿಸ್ಕೊಡ್ತವೆ ಅಂತಕ್ಕಂಥದ್ದನ್ನು ನಮ್ಮ ಸಂವಿಧಾನದಾಗಿರ್ತಕ್ಕಂತಹ ಭಾಗ 3ರಾಗಿರ್ತಕ್ಕಂತಹ ವಿಧಿ 12ರಿಂದ ವಿಧಿ 35ರವರೆಗಿನ ವಿಧಿಗಳೇನವಲ್ಲ, ಇವು ಮೂಲಭೂತ ಹಕ್ಕುಗಳ ಕುರಿತು ತಿಳಿಸ್ಕೊಡ್ತಕ್ಕಂಥದ್ದು. ಸೊ ಹಾಗಾದ್ರೆ ಆಪ್ಷನ್ಸ್ ಯಾವ್ದು ರೈಟ್? ಈಗ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ನಮ್ಮ ಸಂವಿಧಾನದ 3ನೇ ಭಾಗದಾಗಿರುವಂತಹ ಮೂಲಭೂತ ಹಕ್ಕುಗಳನ್ನು ಕುರಿತು ತಿಳಿಸುವಂತಹ ವಿಧಿಗಳು ವಿಧಿ 12ರಿಂದ ವಿಧಿ 35ರವರೆಗಿನ ವಿಧಿಗಳು ತಿಳಿಸ್ಕೊಡ್ತಕ್ಕಂಥದ್ದು. ಇದು ಕ್ಲಿಯರ್ ಆಗಿರಲಿ. ವಿಧಿ 1ರಿಂದ 4 ಏನು ಸರ್? ಇದು ಭಾಗ 1ರಲ್ಲಿ ಬರ್ತಕ್ಕಂತಹ ಒಕ್ಕೂಟ ಮತ್ತು ಅದರ ಭೂ ಪ್ರದೇಶ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದು. ವಿಧಿ 14ರಿಂದ 18 ಮೂಲಭೂತ ಹಕ್ಕುಗಳಲ್ಲಿ ಒಂದಾಗಿರುವಂತಹ ಸಮಾನತೆಯ ಹಕ್ಕು ಕುರಿತು ತಿಳಿಸ್ಕೊಡ್ತಕ್ಕಂಥದ್ದು. ಇಲ್ಲಿ ಆಪ್ಷನ್ ಡಿ 14ರಿಂದ 32 ತಪ್ಪಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ಮೂಲಭೂತ ಹಕ್ಕುಗಳನ್ನು ಕುರಿತು ತಿಳಿಸುವಂತಹ ವಿಧಿಗಳು ವಿಧಿ 12ರಿಂದ 35. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ನಂಬರ್ 5ಕ್ಕೆ ಬರೋಣ. ಭಾರತದ ಸಂವಿಧಾನದಲ್ಲಿರುವಂತಹ ಮೂಲ ಮತ್ತು ಪ್ರಸ್ತುತದ ಮೂಲಭೂತ ಹಕ್ಕುಗಳು ಕ್ರಮವಾಗಿ, ಅಂದರೆ ನಮ್ಮ ಭಾರತದಲ್ಲಿ ಸಂವಿಧಾನದಲ್ಲಿ ಮೂಲವಾಗಿ ಎಷ್ಟು ಮೂಲಭೂತ ಹಕ್ಕುಗಳಿದ್ದು ಪ್ರಸ್ತುತವಾಗಿ ಎಷ್ಟು ಮೂಲಭೂತ ಹಕ್ಕುಗಳು ಇದ್ದಾವೆ ಅಂತಕ್ಕಂಥದ್ದನ್ನು ನೋಡ್ಕೊಂಡು ಬರಬೇಕಾಗಿದೆ. ಆಪ್ಷನ್ ಎ 7 ಮತ್ತು 8, ಆಪ್ಷನ್ ಬಿ 7 ಮತ್ತು 6, ಆಪ್ಷನ್ ಸಿ 6 ಮತ್ತು 7, ಆಪ್ಷನ್ ಡಿ 5 ಮತ್ತು 6. ಫ್ರೆಂಡ್ಸ್, ಒಂದು ಅರ್ಥ ಮಾಡ್ಕೊಡ್ರಿ, ನಮ್ಮ ಸಂವಿಧಾನ ಜಾರಿಗೆ ಬಂದಾಗ ನಮ್ಮ ಮೂಲ ಸಂವಿಧಾನದಲ್ಲಿ ಅಥವಾ ನಮ್ಮ ಸಂವಿಧಾನದಲ್ಲಿ ಮೂಲವಾಗಿ ಒಟ್ಟು 7 ಮೂಲಭೂತ ಹಕ್ಕುಗಳನ್ನು ಅಳವಡಿಸಲಾಗಿತ್ತು. ಸಂವಿಧಾನದಲ್ಲಿ ಮೂಲವಾಗಿ 7 ಮೂಲಭೂತ ಹಕ್ಕುಗಳು ಇದ್ದು, ಆದ್ರೆ ಏನಾಯ್ತು 1978ರಲ್ಲಿ ಇಸ್ವಿ ನೆನ್ಪಿಡ್ಬೇಕಿದು 1978ರಲ್ಲಿ ನಮ್ಮ ಸಂವಿಧಾನಕ್ಕೆ 44ನೇ ತಿದ್ದುಪಡಿ ಆಯಿತು. ಕ್ಲಿಯರ್ ಆಯ್ತು ಹೇಳೋದೀಗ? ನಮ್ಮ ಸಂವಿಧಾನಕ್ಕೆ 44ನೇ ತಿದ್ದುಪಡಿ ಆಯಿತು. ಆ 44ನೇ ತಿದ್ದುಪಡಿಯ ಮೂಲಕ ಏನು ಮಾಡಿದ್ವಿ? ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಕೈ ಬಿಟ್ಟಿದ್ದೀವಿ. ಸೊ ಹೀಗಾಗಿ ಮೂಲ 7 ಇರ್ತಕ್ಕಂಥ ಏನಪ್ಪ ಅಂದರೆ ಮೂಲಭೂತ ಹಕ್ಕುಗಳು ಪ್ರಸ್ತುತ 6 ಆಗಿರ್ತಕ್ಕಂಥದ್ದು. ಕ್ಲಿಯರ್ ಆಯ್ತಾ? ನಮ್ಮ ಸಂವಿಧಾನದಲ್ಲಿ ಮೂಲವಾಗಿ 7 ಮೂಲಭೂತ ಹಕ್ಕುಗಳು ಕಾಣ್ತಿದ್ವಿ. 1978ಕ್ಕೆ ನಮ್ಮ ಸಂವಿಧಾನದ 44ನೇ ತಿದ್ದುಪಡಿ ಆಯಿತು. ಆ 44ನೇ ತಿದ್ದುಪಡಿ ಪ್ರಕಾರವಾಗಿ ನಮ್ಮ ಸಂವಿಧಾನದಾಗಿರ್ತಕ್ಕಂಥ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಕೈ ಬಿಟ್ಟಿದ್ದೀವಿ. ಈಗ ಇದು ಕೇವಲ ಶಾಸನೀಯ ಹಕ್ಕಾಗಿರ್ತಕ್ಕಂಥದ್ದು. ಹೀಗಾಗಿ ಯಾವಾಗ 7ರಲ್ಲಿ 1 ಮೈನಸ್ ಆಯಿತು, ಉಳಿದು ಎಷ್ಟೀಗ 6. ಸೊ ಮೂಲವಾಗಿ 7 ಇದ್ದು ಪ್ರಸ್ತುತವಾಗಿ 6 ಇರ್ತಕ್ಕಂಥದ್ದು. ಸೊ ಹೀಗಾಗಿ 5ನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಬಿ, ಮೂಲ 7 ಇದ್ದು ಪ್ರಸ್ತುತ 6 ಇರ್ತಕ್ಕಂಥದ್ದು. ಹೊರ ಹೋಗಿರ್ತಕ್ಕಂಥ ಹಕ್ಕು ಯಾವುದು? ಆಸ್ತಿ ಹಕ್ಕು. ಯಾವಾಗ ಹೋಯಿತು? 1978. ಯಾವ ತಿದ್ದುಪಡಿ? 44 ಸಂವಿಧಾನದ ತಿದ್ದುಪಡಿ ಪ್ರಕಾರ ಹೊರ ಹೋಗಿರ್ತಕ್ಕಂಥದ್ದು. ಪ್ರಶ್ನೆ ನಂಬರ್ 5ಕ್ಕೆ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಪ್ರಶ್ನೆ ನಂಬರ್ 6 ಏನಂತಾನಿಲ್ಲಿ? ಯಾವ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ ಮತ್ತು ಯಾವಾಗ ತೆಗೆದುಹಾಕಲಾಯಿತು ಎಂಬುದನ್ನು ಕ್ರಮವಾಗಿ ತಿಳಿಸಿ ಅಂತ. ಅಂದರೆ ಮೂಲಭೂತ ಹಕ್ಕುಗಳು 7 ಇದ್ದು ಅಂತ ಹೇಳಿದ್ದ, ಅದರಾಗ ಒಂದು ಲೆಸ್ ಕೂಡ ಆಯಿತು ಅಂತ ಹೇಳಿದ್ದ. ಹಾಗಾದ್ರೆ ಯಾವುದಾಯಿತು ನೋಡಿ, ಇಲ್ಲಿ ಡಿಲೀಟಿಂಗ್ ಇದು ಎಲಿಮೆಂಟ್ ಆಪ್ಷನ್ಸ್ ಬರ್ತಾ ಹೋಗೋಣ. ಆಸ್ತಿ ಹಕ್ಕು ತೆಗೆದುಹಾಕಿದ್ದೀವಿ. ಆಪ್ಷನ್ ಎದಾಗ ಆಸ್ತಿ ಹಕ್ಕು ಅದ, ಆಪ್ಷನ್ ಬಿದಾಗ ಆಸ್ತಿ ಹಕ್ಕು ಅದ, ಆಪ್ಷನ್ ಸಿದ ಸಮಾನತೆ ಹಕ್ಕು ಅದ, ಆಪ್ಷನ್ ಡಿದ ಸ್ವಾತಂತ್ರ್ಯ ಹಕ್ಕು ಅದ. ಇವು ಎರಡಂತೂ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಕ್ಲಿಯರ್ ಆಯ್ತಾನೆ ಹೇಳಿದೀಗ? ಎಲಿಮಿನೇಟ್ ಮಾಡಿಬಿಟ್ಟು 2 ಡಿಲೀಟ್ ಆಯಿತು. ನಮ್ಗೆ ಉಳಿತಲ್ಲಿ ಈಗ ಅವು ಎರಡರಾಗ ಎ ಮತ್ತು ಬಿದಾಗ ಅಷ್ಟೇ ಉಳಿತು. ಸರಿನಾ? ಎ ನೋಡ್ಕೊಂಬರೋಣ ಫಸ್ಟು. ನಮ್ಮ ಯಾವ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿನ ತೆಗೆದುಹಾಕಿದ್ದೀವಿ? ಆಸ್ತಿ ಹಕ್ಕು ಒಂದು ಕರೆಕ್ಟು. ಯಾವಾಗ? 1976
42nd ಅಮೆಂಡ್ಮೆಂಟ್ ಪ್ರಕಾರ ಅಂತ ಕೊಟ್ಟಾನೆ. ಇಲ್ಲ, ಆಸ್ತಿಯ ಹಕ್ಕನ್ನು 1978 44th ಅಮೆಂಡ್ಮೆಂಟ್ ಪ್ರಕಾರ ತೆಗೆದುಹಾಕಿರ್ತಕ್ಕಂಥದ್ದು. ಸೊ ಹೀಗಾಗಿ ಪ್ರಶ್ನೆ ನಂಬರ್ 6ಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ದಟ್ ಈಸ್ ಆಸ್ತಿಯ ಹಕ್ಕು 1978 ನಮ್ಮ ಸಂವಿಧಾನದ 44ನೇ ತಿದ್ದುಪಡಿ ಪ್ರಕಾರವಾಗಿ ತೆಗೆದು ಹಾಕಲಾಗಿರ್ತಕ್ಕಂಥದ್ದು. ಹೀಗಾಗಿ 7ರಲ್ಲಿ ಒಂದು ಮೈನಸ್ ಆಗಿ ಪ್ರಸ್ತುತ 6 ಮೂಲಭೂತ ಹಕ್ಕುಗಳನ್ನು ನಮ್ಮ ಸಂವಿಧಾನದಲ್ಲಿ ಇರತಕ್ಕಂಥದ್ದು ನಾವು ಕಾಣ್ತಾ ಇರ್ತೀವಿ. ಇದು ಪ್ರಶ್ನೆ ನಂಬರ್ 6ಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ ನಂಬರ್ 7, ಈ ಕೆಳಗಿನ ಯಾವ ವಿಧಿಯು ವಿದೇಶಿಯ ಪ್ರಜೆಗಳಿಗೂ ಕೂಡ ಅನ್ವಯಿಸುತ್ತವೆ? ನೋಡಿ ಫ್ರೆಂಡ್ಸ್, ನಾನು ಮೂಲಭೂತ ಹಕ್ಕುಗಳ ಲಕ್ಷಣ ಅಂತ ಬಂದಾಗ ಒಂದು ಪಾಯಿಂಟ್ ಹೇಳಿದೆ. ಏನಂದ್ರೆ ಮೂಲಭೂತ ಹಕ್ಕುಗಳು ನಮ್ಮ ಭಾರತೀಯ ಪ್ರಜೆಗಳನ್ನು ಮತ್ತು ವಿದೇಶಿಯರನ್ನು ಪ್ರತ್ಯೇಕಿಸುತ್ತವೆ. ಅಂದರೆ ಒಂದು ರೀತಿ ಏನಪ್ಪ ಅಂದರೆ ಡಿಫ್ರೆನ್ಸ್ ತೋರಿಸ್ಕೊಡ್ತಕ್ಕಂಥದ್ದು. ಕೆಲವೊಂದಿಷ್ಟು ಮೂಲಭೂತ ಹಕ್ಕುಗಳು ಕೇವಲ ಭಾರತೀಯರಿಗೆ ಮಾತ್ರ ಸೀಮಿತ ಆಗಿರ್ತಕ್ಕಂಥದ್ದು, ಕೆಲವೊಂದಿಷ್ಟು ಮೂಲಭೂತ ಹಕ್ಕುಗಳು ಭಾರತೀಯರಿಗೆ ಮತ್ತು ವಿದೇಶಿಯ ಪ್ರಜೆಗಳಿಗೂ ಕೂಡ ಅನ್ವಯ ಆಗ್ತಕ್ಕಂಥದ್ದು. ಸೊ ಹೀಗಾಗಿ ಈ ನಮ್ಮ ಮೂಲಭೂತ ಹಕ್ಕುಗಳು ಭಾರತೀಯರನ್ನ ಮತ್ತು ವಿದೇಶಿಯರನ್ನ ಪ್ರತ್ಯೇಕ ಮಾಡ್ತವೆ. ಹಾಗಾದ್ರೆ ಕೇವಲ ಭಾರತೀಯರಿಗೆ ಮಾತ್ರ ಮೀಸಲಾಗಿರ್ತಕ್ಕಂತಹ ವಿದೇಶಿಯರಿಗೆ ಅನ್ವಯ ಆಗದೇ ಇರುವಂತಹ ವಿಧಿಗಳ ಕುರಿತು ನೋಡ್ಕೊಂಡು ಬರೋಣ. ಯಾವ ಇದಾವೆ ಸರ್ ಕೇವಲ ಭಾರತೀಯರಿಗೆ ಮಾತ್ರ ಅನ್ವಯ ಆಗ್ತಕ್ಕಂಥ ಅಂತಂದಾಗ? ನೋಡಿ ಫ್ರೆಂಡ್ಸ್, ವಿಧಿ 15, ವಿಧಿ 16, ವಿಧಿ 19, ವಿಧಿ 29, ವಿಧಿ 30. ಇವು ಏನು 5 ಆರ್ಟಿಕಲ್ಸ್ ಇದಾವಲ್ಲ, 15, 16, 19, 29, 30, ಈ 5 ವಿಧಿಗಳು ಕೇವಲ ಭಾರತೀಯ ಪ್ರಜೆಗಳಿಗೆ ಮಾತ್ರ, ಭಾರತೀಯ ಪೌರರಿಗೆ ಮಾತ್ರ ಸಂಬಂಧಪಟ್ಟಿರ್ತಕ್ಕಂಥವು. ಈ 5 ವಿಧಿಗಳನ್ನ ಹೊರತುಪಡಿಸಿ ಉಳಿದ ಎಲ್ಲ ವಿಧಿಗಳು ಭಾರತೀಯ ಪ್ರಜೆಗಳಿಗೂ ಮತ್ತು ವಿದೇಶಿಯರಿಗೂ ಕೂಡ ಅಪ್ಲೈ ಆಗ್ತಕ್ಕಂಥದ್ದು. ಇಲ್ಲಿ ಪ್ರಶ್ನೆ ಏನು ಕೊಟ್ಟ ನೋಡ್ರಿ, ಈಗ ಈ ಕೆಳಗಿನ ಯಾವ ವಿಧಿಯು ವಿದೇಶಿಯ ಪ್ರಜೆಗಳಿಗೂ ಕೂಡ ಅನ್ವಯಿಸುತ್ತದೆ ಅಂತ ಕೊಟ್ಟಿದ್ದಾನೆ. ನಾ ಆಲ್ರೆಡಿ ಹೇಳ್ದ 15, 16, 19, 29, 30 ವಿದೇಶಿಯರಿಗೆ ಅನ್ವಯಿಸಿದ್ರೆ ಕೇವಲ ಭಾರತೀಯ ಪ್ರಜೆಗಳಿಗೆ ಮಾತ್ರ ಅನ್ವಯಿಸ್ತಕ್ಕಂಥದ್ದು. ಸೊ ಆಪ್ಷನ್ಸ್ ಏನದ ಈಗ? 15 ಮತ್ತು 16 ಇದು ಭಾರತೀಯರಿಗೆ ಮಾತ್ರ ಅನ್ವಯಿಸ್ತಕ್ಕಂಥದ್ದು. 19 ಮತ್ತು 29 ಇವೆರಡು ಭಾರತೀಯರಿಗೆ ಮಾತ್ರ ಅನ್ವಯಿಸ್ತಕ್ಕಂಥದ್ದು. 25 ಮತ್ತು 26 ಹೋಲ್ಡ್ನಾಗಿರೋಣ. 29, 30 ಕೇವಲ ಭಾರತೀಯರಿಗೆ ಮಾತ್ರ ಅನ್ವಯ ಆಗ್ತಕ್ಕಂಥದ್ದು. ಸೊ ಹಾಗಾದ್ರೆ ಇಲ್ಲಿ 5 ಬಿಟ್ಟು 15, 16, 19, 29, 30 ಇವು 5 ಬಿಟ್ಟರೆ ಉಳಿದಿದ್ದು ಎಲ್ಲವೂ ವಿದೇಶಿಯ ಪ್ರಜೆಗಳಿಗೂ ಕೂಡ ಅನ್ವಯ ಆಗ್ತದೆ. ಸೊ ಹೀಗಾಗಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಾಗಿರ್ತದೆ? ಈಗ ಆಪ್ಷನ್ ಸಿ 25 ಮತ್ತು 26ನೇ ವಿಧಿಗಳು ಕೂಡ ವಿದೇಶಿಯ ಪ್ರಜೆಗಳಿಗೆ ಅನ್ವಯ ಆಗ್ತಕ್ಕಂಥದ್ದು. 15 ಮತ್ತು 16 ವಿದೇಶಿಯರಿಗೆ ಅಪ್ಲೈ ಆಗಲ್ಲ. 19, 29 ವಿದೇಶಿಯರಿಗೆ ಅನ್ವಯ ಆಗಲ್ಲ. 29 ಮತ್ತು 30 ವಿದೇಶಿಯ ಪ್ರಜೆಗಳಿಗೆ ಅನ್ವಯ ಆಗೋದಿಲ್ಲ. ಇಲ್ಲಿರ್ತಕ್ಕಂಥ ಆಪ್ಷನ್ಸ್ಗಳಲ್ಲಿ ಸರಿಯಾಗಿರ್ತಕ್ಕಂಥ ಆಪ್ಷನ್ಸ್ ಯಾವುದು? ವಿಧಿ 25 ಮತ್ತು 26 ವಿದೇಶಿಯ ಪ್ರಜೆಗಳಿಗೆ ಅನ್ವಯ ಆಗ್ತಕ್ಕಂಥದ್ದು. ದಟ್ ಈಸ್ ಇಂಪಾರ್ಟೆಂಟು. ಪ್ರಶ್ನೆ ನಂಬರ್ 8, ಈ ಕೆಳಗಿನವುಗಳಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗದೇ ಇರುವುದನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾನೆ. ನಾ ಹೇಳಿದೆ ಮೊದಲೇ, ನಮ್ಮ ಸಂವಿಧಾನದಲ್ಲಿ 6 ಮೂಲಭೂತವಾಗಿರ್ತಕ್ಕಂಥ ಹಕ್ಕುಗಳನ್ನು ಕಾಣ್ತಾ ಹೋಗ್ತೀವಿ. ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಅಂತ ಕಾಣ್ತಾ ಹೋಗ್ತೀವಿ. 6 ರೀತಿಯಾಗಿರ್ತಕ್ಕಂಥ ಮೂಲಭೂತ ಹಕ್ಕು ಅದಾವೀಗ. ಹಾಗಾದ್ರೆ ಯಾವ ಮೂಲಭೂತ ಹಕ್ಕುಗಳು ಯಾವ ಯಾವ ವಿಧಿಯನ್ನು ಒಳಗೊಂಡಿರ್ತಕ್ಕಂಥದ್ದು ಅಂತ ನೋಡ್ಕೊಂಬರೋಣ. ಇದರಲ್ಲಿ ಒಂದು ಕಡೆ ಮೂಲಭೂತ ಹಕ್ಕು ಕೊಟ್ಟಿದ್ದೀನಿ, ಇನ್ನೊಂದು ಕಡೆ ಅವಕ್ಕೆ ಹೊಂದಾಣಿಕೆ ಆಗ್ತಕ್ಕಂತಹ ವಿಧಿಗಳಿಟ್ಟಿದ್ದೀನಿ. ಇದರಲ್ಲಿ ತಪ್ಪಾಗಿರ್ತಕ್ಕಂಥದ್ದು ಆಯ್ಕೆ ಮಾಡಬೇಕು. ಯಾವುದು ಹೊಂದಾಣಿಕೆ ಆಗೋದಿಲ್ಲ, ಯಾವುದು ತಪ್ಪಾಗಿ ಹೊಂದಾಣಿಕೆ ಆಗಿದೆ ಅಂತಕ್ಕಂಥದ್ದು. ನೋಡಿ ಫ್ರೆಂಡ್ಸ್, ಸಮಾನತೆ ಹಕ್ಕು ವಿಧಿ 14ರಿಂದ ವಿಧಿ 18 ಎಸ್ 5 ವಿಧಿಗಳು ಸಮಾನತೆ ಹಕ್ಕಿನ ಬಗ್ಗೆ ಕುರಿತು ತಿಳಿಸ್ಕೊಡ್ತಕ್ಕಂಥದ್ದು. ಸ್ವಾತಂತ್ರ್ಯದ ಹಕ್ಕು ವಿಧಿ 19ರಿಂದ ವಿಧಿ 22 ಈ 4 ವಿಧಿಗಳು ಸ್ವಾತಂತ್ರ್ಯದ ಹಕ್ಕಿನ ಕುರಿತು ತಿಳಿಸ್ಕೊಡ್ತಕ್ಕಂಥದ್ದು. ಶೋಷಣೆಯ ವಿರುದ್ಧ ಹಕ್ಕು ಅಂತ ಬಂದಾಗ ವಿಧಿ 23ರಿಂದ 24 ಅಥವಾ 23 ಮತ್ತು 24 ಎರಡೇ 2 ಆರ್ಟಿಕಲ್ಗಳು ಶೋಷಣೆಯ ವಿರುದ್ಧ ಕುರಿತು ಹೇಳ್ತಕ್ಕಂಥದ್ದು. ಶೈಕ್ಷಣಿಕ ಮತ್ತು ಇದು ಸಾಂಸ್ಕೃತಿಕ ಹಕ್ಕು ಅಂತ ಬಂದಾಗ 29 ಮತ್ತು 30 ಸರಿಯಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ಸಮಾನತೆ ಹಕ್ಕು 14ರಿಂದ 18 ಸರಿಯಾಗಿದೆ, ಸ್ವಾತಂತ್ರ್ಯದ ಹಕ್ಕು 19ರಿಂದ 22 ಸರಿಯಾಗಿದೆ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು 29ರಿಂದ 30 ಸರಿಯಾಗಿದೆ. ಇಲ್ಲಿ ತಪ್ಪಾಗಿರ್ತಕ್ಕಂತಹ ಹೊಂದಾಣಿಕೆ ಯಾವುದು? ಒಂದಕ್ಕೊಂದು ಹೊಂದಾಣಿಕೆ ಆಗದಿರುವಂಥದ್ದು ಅಂದರೆ
ಶೋಷಣೆಯ ವಿರುದ್ಧದ ಹಕ್ಕು. ಯಾಕಿಲ್ಲಿ ಹೊಂದಾಣಿಕೆ ಆಗೋದಿಲ್ಲ ಅಂತಂದಾಗ ಶೋಷಣೆಯ ವಿರುದ್ಧದ ಹಕ್ಕು ಕುರಿತು ತಿಳಿಸುವಂತಹ ವಿಧಿಗಳು 23 ಮತ್ತು 24 ವಿಧಿಗಳು ತಿಳಿಸ್ಕೊಡ್ತವೆ, 23ರಿಂದ 26 ಅಲ್ಲ. ಸೊ ಹೀಗಾಗಿ ಪ್ರಶ್ನೆ ನಂಬರ್ 8ಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ, 23ರಿಂದ 26 ಸರಿಯಾಗಿ ಹೊಂದಾಣಿಕೆ ಆಗೋದಿಲ್ಲ. ಸೊ ಹೀಗಾಗಿ 8ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ. ಪ್ರಶ್ನೆ ನಂಬರ್ 9, ಈ ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆಯನ್ನು ಆಯ್ಕೆ ಮಾಡಿ. ನೋಡಿ ಫ್ರೆಂಡ್ಸ್, ಹೊಂದಾಣಿಕೆ ಆಗದೇ ಇರುವುದು, ಹೊಂದಾಣಿಕೆ ಆಗುವುದು. ನಾವು ಪ್ರಶ್ನೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಾ ಇದೇನು ಕೇಳ್ತಿದ್ದ, ಕರೆಕ್ಟಾಗಿ ಯಾವ್ದು ಮ್ಯಾಚ್ ಆಗ್ಯದ ಆಯ್ಕೆ ಮಾಡಿರಿ ಅಂತ ಕೇಳ್ತಿದ್ದ. ಸರಿಯಾದ ಹೊಂದಾಣಿಕೆ ಯಾವುದದ ಅಂತ. ಆಪ್ಷನ್ ಎ ತಾರತಮ್ಯ ನಿಷೇಧ ವಿಧಿ 16 ಅಂತ ಕೊಟ್ಟಿದ್ದ. ಆಪ್ಷನ್ ಬಿ ಉದ್ಯೋಗದಲ್ಲಿ ಸಮಾನತೆ ವಿಧಿ 15 ಅಂತ ಕೊಟ್ಟಿದ್ದ. ಆಪ್ಷನ್ ಸಿ ಬಿರುದು ಬಾವಲಿಗಳ ರದ್ದತಿ ವಿಧಿ 18. ಆಪ್ಷನ್ ಡಿ ಅಸ್ಪೃಶ್ಯತೆ ನಿವಾರಣೆ ವಿಧಿ 14 ಅಂತ ಕೊಟ್ಟಿದ್ನ ಇಲ್ಲಿ. ಸರಿನಾ? ಇಲ್ಲಿ ಒಂದು ಕ್ಲಿಯರ್ ಆಗಿರ್ಬೇಕು ನಿಮ್ಗೆ, ತಾರತಮ್ಯ ನಿಷೇಧ ಕುರಿತು ಯಾವ್ದು ಹೇಳ್ಕೊಡ್ತದ. ಕ್ಲಿಯರ್ ಆಯ್ತಾ? ತಾರತಮ್ಯ ನಿಷೇಧ ಕುರಿತು ಹೇಳ್ತಕ್ಕಂಥ ಆರ್ಟಿಕಲ್ ವಿಧಿ 15. ಇದು ಏನು ಹೇಳ್ತದ ಆರ್ಟಿಕಲ್ 15 ಅಪ್ಪ ಅಂತಂದರೆ, ಲಿಂಗ, ಜಾತಿ, ಮತ, ಧರ್ಮ, ವರ್ಣ, ಜನ್ಮಸ್ಥಳ, ಜನಾಂಗ, ಶೈಕ್ಷಣಿಕ ಅರ್ಹತೆ ಇಂಥ ಮುಂತಾದವುಗಳ ಆಧಾರದ ಮೇಲೆ ತಾರತಮ್ಯ ಮಾಡುವಂತಿಲ್ಲ, ತಾರತಮ್ಯ ನಿಷೇಧಿಸಲಾಗಿದೆ ಅಂತ ಆರ್ಟಿಕಲ್ 15 ಹೇಳ್ಕೊಡ್ತದೆ. ಸರಿನಾ? ಉದ್ಯೋಗದಲ್ಲಿ ಸಮಾನತೆ ಹೇಳ್ಕೊಡ್ತಕ್ಕಂಥದ್ದು ಆರ್ಟಿಕಲ್ 16. ಏನು ಹೇಳ್ತದೆ ಆರ್ಟಿಕಲ್ 16? ಸಾರ್ವಜನಿಕ ಉದ್ಯೋಗ ಅವಕಾಶ ನೀಡುವಾಗ ಯಾವುದೇ ರೀತಿಯ ತಾರತಮ್ಯ ಮಾಡುವಂತಿಲ್ಲ ಅಂತ ಹೇಳ್ತದೆ. ಆಪ್ಷನ್ ಸಿ ಬರೋಣ. ಏನು? ಬಿರುದು ಬಾವಲಿಗಳ ರದ್ದತಿ ಆರ್ಟಿಕಲ್ 18. ಇದು ಏನು ಹೇಳ್ತದಪ್ಪ ಅಂತಂದರೆ, ಮಿಲಿಟರಿ ಮತ್ತು ಶೈಕ್ಷಣಿಕ ಕ್ಷೇತ್ರಗಳನ್ನ ಹೊರತುಪಡಿಸಿ ಬಿರುದು ಬಾವಲಿಗಳನ್ನು ರದ್ದುಪಡಿಸಲಾಗಿದೆ ಅಂತ ಹೇಳ್ತಕ್ಕಂಥದ್ದು. ಆಪ್ಷನ್ ಡಿ ಅಸ್ಪೃಶ್ಯತೆ ನಿವಾರಣೆ ಆರ್ಟಿಕಲ್ 17 ಹೇಳ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದು. ಸೊ ಹಿಂಗಿಲ್ಲಿ ಸರಿಯಾಗಿರ್ತಕ್ಕಂಥ ಹೊಂದಾಣಿಕೆ ಯಾವುದಪ್ಪ ಅಂತಂದರೆ ಆಪ್ಷನ್ ಎ ತಪ್ಪದ. ಯಾಕೆಂದ್ರೆ ತಾರತಮ್ಯ ನಿಷೇಧ ಎಷ್ಟು ಬೇಕು? ವಿಧಿ 15 ಬೇಕು. ಆಪ್ಷನ್ ಬಿ ಉದ್ಯೋಗದಲ್ಲಿ ಸಮಾನತೆ ತಪ್ಪದ, ಯಾಕೆ ವಿಧಿ 16 ಬೇಕು. ಆಪ್ಷನ್ ಸಿ ಬಿರುದು ಬಾವಲಿಗಳ ರದ್ದತಿ ವಿಧಿ 18 ಸರಿಯಾಗದ. ಅಸ್ಪೃಶ್ಯತೆ ನಿವಾರಣೆ ವಿಧಿ 14 ತಪ್ಪದ, ಯಾಕಂದ್ರೆ ವಿಧಿ 17 ಬೇಕಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಹೊಂದಾಣಿಕೆ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಉಳಿದಿರ್ತಕ್ಕಂಥ ಇದು ಕೂಡ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ, ಇದು ಕೂಡ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ, ಇದು ಕೂಡ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ. ವಿಧಿ 18 ಬಿರುದು ಬಾವಲಿಗಳ ಬಗ್ಗೆ ಕುರಿತು ತಿಳಿಸ್ಕೊಡ್ತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನಂಬರ್ 10, ಅಸ್ಪೃಶ್ಯತೆಯ ನಿವಾರಣೆ ಕುರಿತು ತಿಳಿಸುವಂತಹ ವಿಧಿ ಯಾವುದು ಅಂತ ಕೇಳಿದಾನೆ ಇಲ್ಲಿ. ಇದು ಅಂತೂ ಬಹಳಷ್ಟು ಸಲ ಮೂಲಭೂತ ಹಕ್ಕು ಅಂದ ತಕ್ಷಣ ಆರ್ಟಿಕಲ್ 17 ಮೋಸ್ಟ್ ಇಂಪಾರ್ಟೆಂಟ್, ಇದು 100%. ಸೊ ಹೀಗಾಗಿ ಯಾವ್ದು ತಿಳಿಸ್ಕೊಡ್ತದ ಅನ್ಟಚಬಿಲಿಟಿ ಬಗ್ಗೆ ಅಂತಂದರೆ ವಿಧಿ 14, ವಿಧಿ 15, ವಿಧಿ 16, ವಿಧಿ 17 ಆಪ್ಷನ್ಸ್ ಕೊಟ್ಟಿರ್ತಕ್ಕಂಥದ್ದು. ಯಾವುದಂತ ನೋಡ್ಕೊಂಡು ಬರೋಣ. ನಾ ಅಲ್ಲಿ ಮೊದಲಿದ್ದ ವಿಧಿ 14 ಏನು ಮಾಡ್ತದೆ, ಇದು ವಿಧಿ 14 ಏನು ಹೇಳ್ತದಪ್ಪ ಅಂತಂದರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಮತ್ತು ಕಾನೂನಿನ ಸಮಾನ ರಕ್ಷಣೆ ಎಲ್ಲರಿಂದ ಅಂತ ಹೇಳ್ತದೆ. ವಿಧಿ 15 ನಾ ಈಗಾಗಲೇ ಹೇಳ್ದೆ ನಿಮ್ಗೆ, ತಾರತಮ್ಯ ನಿಷೇಧ ಮಾಡ್ತಕ್ಕಂಥದ್ದು. ವಿಧಿ 16 ಏನಪ್ಪ ಅಂದರೆ ಏನು ಹೇಳ್ತದೆ, ವಿಧಿ 16 ಉದ್ಯೋಗದಲ್ಲಿ ಏನಪ್ಪ ಅಂದರೆ ಸಮಾನತೆನ ಮಾಡಿಕೊಡ್ತಕ್ಕಂಥದ್ದು. ಉದ್ಯೋಗದಲ್ಲಿ ಸಮಾನತೆ, ಉದ್ಯೋಗದಲ್ಲಿ ಸಮಾನ ಅವಕಾಶ ಮಾಡಿಕೊಡ್ತಕ್ಕಂಥದ್ದು. ಸರಿನಾ? ಉದ್ಯೋಗದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ತಾರತಮ್ಯ ಮಾಡಬಾರ್ದು. ಅದೇ ರೀತಿ ವಿಧಿ 17 ಏನಪ್ಪ ಅಂತಂದರೆ ಅಸ್ಪೃಶ್ಯತೆ ನಿವಾರಣೆ ಕುರಿತು ಹೇಳ್ತಕ್ಕಂಥದ್ದು. ಸೊ ಹೀಗಾಗಿ ಅಸ್ಪೃಶ್ಯತೆ ನಿವಾರಣೆ ಕುರಿತು ಹೇಳುವಂತಹ ಒಂದು ವಿಧಿ ಯಾವುದಪ್ಪ ಅಂದ್ರೆ ಆರ್ಟಿಕಲ್ 17 ರೈಟ್ ಆಗಿರ್ತಕ್ಕಂಥದ್ದು. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಪ್ರಶ್ನೆ ನಂಬರ್ 11, ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆ ಜಾರಿಗೆ ಬಂದದ್ದು ಯಾವಾಗ ಮತ್ತು ಅದನ್ನು ತಿದ್ದುಪಡಿ ಯಾವಾಗ ಮಾಡಲಿಕ್ಕಾಯಿತು? 2 ಇಸ್ವಿಗಳನ್ನು ಕ್ರಮವಾಗಿ ಬರಿಬೇಕಂತ ಕೇಳಿದ್ದೀನಿ. ನೋಡ್ರಿ, ವಿಧಿ 17 ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ ಹೇಳ್ಕೊಡ್ತಕ್ಕಂಥದ್ದು. ವಿಧಿ 17 ಹೇಳ್ತಪ್ಪ ಅಂದರೆ ಅಸ್ಪೃಶ್ಯತೆ ಆಚರಣೆ ಮಾಡೋದಾಗಿರ್ಬೋದು ಅಥವಾ ಅಸ್ಪೃಶ್ಯತೆ ಆಚರಣೆಗೆ ಪ್ರೋತ್ಸಾಹ ನೀಡೋದು ಕೂಡ ಶಿಕ್ಷಾರ್ಹವಾಗಿರ್ತಕ್ಕಂಥ ಅಪರಾಧ ಅಂತ ಹೇಳ್ತದೆ. ಈ ಒಂದು ವಿಧಿಗೆ ಬೂಸ್ಟ್ ಕೊಡೋ ಸಲುವಾಗಿ, ಪುಷ್ಟೀಕರಣ ನೀಡೋ ಸಲುವಾಗಿ ನಮಗೇನಪ್ಪ ಅಂದರೆ ನಮ್ಮಲ್ಲಿ 1955ರಲ್ಲಿ ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆ ಜಾರಿ ತರಲಿಕ್ಕಾಯಿತು. ಈ 1955ರಲ್ಲಿ ಜಾರಿಗೆ ಬಂದಿರತಕ್ಕಂತಹ ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆಯನ್ನು 1976ರಲ್ಲಿ
ತಿದ್ದುಪಡಿ ಮಾಡಲಿಕ್ಕಾಗಿರ್ತಕ್ಕಂಥದ್ದು. ಜಾರಿ ಬಂದಿದ್ದು 1955. ಇದಕ್ಕೆ ಅಮೆಂಡ್ಮೆಂಟ್ ಯಾವಾಗಾಯಿತು? 1976ಕ್ಕೆ ಅಮೆಂಡ್ಮೆಂಟ್ ಆಯಿತು. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಏನಪ್ಪ ಅಂದರೆ 1955 ಮತ್ತು 1976. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗಿರ್ತಕ್ಕಂಥದ್ದು 11ನೇ ಪ್ರಶ್ನೆಗೆ. ಪ್ರಶ್ನೆ ನಂಬರ್ 12. ಸಂವಿಧಾನದ ವಿಧಿ 19 ಭಾರತೀಯ ಪೌರರಿಗೆ ಪ್ರಸ್ತುತದಲ್ಲಿ ಎಷ್ಟು ವಿಧದ ಸ್ವಾತಂತ್ರ್ಯಗಳನ್ನು ಕಲ್ಪಿಸಿದೆ ಅಂತ ಪ್ರಶ್ನೆ ಕೇಳ್ತಾನೆ ಇಲ್ಲಿ. ಸರಿನಾ? ಅಂದರೆ ನಮ್ಮ ಸಂವಿಧಾನದಾಗಿರ್ತಕ್ಕಂಥ ಮೂಲಭೂತ ಹಕ್ಕುಗಳಲ್ಲಿ ಒಂದಾಗಿರುವಂಥ ಸ್ವಾತಂತ್ರ್ಯದ ಹಕ್ಕು. ಅದರಾಗ ಆರ್ಟಿಕಲ್ 19 ಏನು ಮಾಡ್ತದಪ್ಪ ಅಂದರೆ ನಮ್ಮ ಭಾರತೀಯ ಪೌರರಿಗೆ, ಭಾರತೀಯ ಪ್ರಜೆಗಳಿಗೆ ಒಂದಿಷ್ಟು ವಿಧದ ಸ್ವಾತಂತ್ರ್ಯವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು. ಹಾಗಾದ್ರೆ ಪ್ರಸ್ತುತ ಎಷ್ಟು ವಿಧದ ಸ್ವಾತಂತ್ರ್ಯ ಕಲ್ಪಿಸಿಕೊಟ್ಟಿದೆ ಅಂತಂದರೆ ನೋಡಿ, ಇದ್ರ ಬಗ್ಗೆ ಒಂಚೂರು ನೋಡ್ಕೊಂಡು ಬರೋಣ. ನಮ್ಮ ಸಂವಿಧಾನದಾಗಿರ್ತಕ್ಕಂತಹ 19ನೇ ವಿಧಿ ಮೂಲದಲ್ಲಿ ಅಂದರೆ ಮೊದಲು ಭಾರತೀಯ ಪೌರರಿಗೆ 7 ವಿಧದ ಸ್ವಾತಂತ್ರ್ಯವನ್ನು ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು. ಆದ್ರೆ ನಮ್ಮ ಮೊದಲೇ ಹೇಳ್ದಂಗೆ 1978ರಾಗ ನಮ್ಮ ಸಂವಿಧಾನಕ್ಕೆ ಏನು 44ನೇ ತಿದ್ದುಪಡಿ ಪ್ರಕಾರವಾಗಿ ಏನು ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಹೊರ ತೆಗೆದ್ವು, ಆಗೇನಪ್ಪ ಅಂದರೆ ನಮ್ಮ 19ನೇ ವಿಧಿಯಾಗಿರ್ತಕ್ಕಂತಹ 19F ಆಸ್ತಿಯನ್ನು ಸಂಪಾದಿಸುವ, ಆಸ್ತಿಯನ್ನು ಹೊಂದುವ ಹಾಗೂ ಆಸ್ತಿಯನ್ನು ಪರಭಾರ ಮಾಡುವ ಸ್ವಾತಂತ್ರ್ಯವನ್ನು ರದ್ದುಪಡಿಸಲಾಗ್ತದೆ. ಹೀಗಾಗಿ 1978 ತನಕ 19ನೇ ವಿಧಿಯಲ್ಲಿ 7 ವಿಧದ ಸ್ವಾತಂತ್ರ್ಯ ಕೊಡಲಿಕ್ಕಾಗಿತ್ತು. 78ರಾಗ 1 ತೆಗೆದು ಹಾಕಲಾಯಿತು. ಪ್ರಸ್ತುತ 6 ವಿಧದ ಸ್ವಾತಂತ್ರ್ಯವನ್ನು ಇಟ್ಟಿರ್ತಕ್ಕಂಥದ್ದು. ನಾನಿಲ್ಲಿ ಕೇಳಿದ್ದು ಪ್ರಸ್ತುತದಲ್ಲಿ ಅಂತ ಕೇಳಿದ್ದೆ, ಹೌದಾ? ಪ್ರಸ್ತುತ ಮೂಲ ಕೇಳಿಲ್ಲ. ಆ್ಯಕ್ಚುಲಿ ಮೂಲ ಹೇಳಿದ್ವು 78ರಲ್ಲಿ ನಮ್ಮ ಸಂವಿಧಾನಕ್ಕೆ 44ನೇ ತಿದ್ದುಪಡಿ ಆಯಿತು. ಆ 44ನೇ ತಿದ್ದುಪಡಿ ಮಾಡಿದಾಗ ಆಸ್ತಿಯ ಹಕ್ಕನ್ನು ಹೊರ ತೆಗಿಲಿಕ್ಕಾಯಿತು. ಆ ಆಸ್ತಿಯ ಹಕ್ಕನ್ನು ತೆಗೆದು ಹಾಕಿದಾಗ, ರದ್ದುಪಡಿಸಿದಾಗ ಈ 19ನೇ ವಿಧಿ ಕಲ್ಪಿಸಿರ್ತಕ್ಕಂಥ ಒಂದು ಸ್ವಾತಂತ್ರ್ಯ ಕೂಡ ರದ್ದಾಗ್ತದೆ. ಹೀಗಾಗಿ 7ರಲ್ಲಿ 1 ಹೋಗಿ ಪ್ರಸ್ತುತ 6 ರೀತಿಯಾಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನು 19ನೇ ವಿಧಿಯಲ್ಲಿ ಕಲ್ಪಿಸಲಾಗಿರ್ತಕ್ಕಂಥದ್ದು. ಮೂಲದಲ್ಲಿ 7 ಇದ್ದು ಪ್ರಸ್ತುತದಲ್ಲಿ 6 ಇರ್ತಕ್ಕಂಥದ್ದು. ಅದರ ರದ್ದಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ 19F ರದ್ದಾಗಿರ್ತಕ್ಕಂಥದ್ದು. ಈ 19ನೇ ವಿಧಿಯಲ್ಲಿ ಯಾವ ಸ್ವಾತಂತ್ರ್ಯ ಇದಾವೆ ಸರ್ ಅಂದರೆ 19A ಏನು ಹೇಳ್ತದೆ? ವಾಕ್ ಅಥವಾ ಮಾತನಾಡುವ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು. ಅಂದರೆ ಮಾತನಾಡುವ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥದ್ದು. 2ನೇದು 19B ಶಾಂತಿಯುತವಾಗಿ ಸಶಸ್ತ್ರರಹಿತವಾಗಿ ಸಭೆ ಸೇರುವಂಥ ಸ್ವಾತಂತ್ರ್ಯ ಕೊಟ್ಟಿದೆ. 3ನೇದು 19C ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವ ಸ್ವಾತಂತ್ರ್ಯ. 4ನೇದು 19D ರಾಷ್ಟ್ರದಾದ್ಯಂತ ಸಂಚರಿಸುವ ಸ್ವಾತಂತ್ರ್ಯ. 5ನೇದು 19E ಭಾರತದಾದ್ಯಂತ ಯಾವುದೇ ಭಾಗದಲ್ಲಿ ವಾಸಿಸುವ ಮತ್ತು ನೆಲೆಸುವ ಸ್ವಾತಂತ್ರ್ಯ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು. 6ನೇದು 19F ಅನ್ನು ರದ್ದುಗೊಳಿಸಲಾಗಿದೆ. 7ನೇದು 19G ಕಾನೂನು ಮಾನ್ಯ ಮಾಡುವ ಅಥವಾ ಮಾಡಿರುವ ಯಾವುದೇ ಉದ್ಯೋಗ ವ್ಯಾಪಾರ ಕೈಗೊಳ್ಳುವಂಥ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥದ್ದು. ಹೀಗೆ 19ನೇ ವಿಧಿಯು ನಮಗೇನಪ್ಪ ಅಂದರೆ 6 ವಿಧದ ಪ್ರಸ್ತುತದಲ್ಲಿ 6 ವಿಧದ ಸ್ವಾತಂತ್ರ್ಯವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು. 12ಕ್ಕೆ ಆಪ್ಷನ್ಸ್ ಬಿ ಇಸ್ ದ ರೈಟ್ ಆನ್ಸರ್. 13ನೇ ಪ್ರಶ್ನೆ ನೋಡೋಣ. ವಿಧಿ 19 ಈ ಕೆಳಗಿನ ಯಾವ ಸ್ವಾತಂತ್ರ್ಯವನ್ನು ಭಾರತೀಯ ಪೌರರಿಗೆ ನೀಡಿಲ್ಲ? ನಾನು ಈಗಲೇ ಹೇಳಿದ್ದೆ 6 ರೀತಿಯಾಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ವಿಧಿ 19 ಭಾರತೀಯ ಪೌರರಿಗೆ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು. ಹಾಗಾದ್ರೆ ಈ ಕೆಳಗಿರುವಂಥ ಯಾವ ಸ್ವಾತಂತ್ರ್ಯ ಕಲ್ಪಿಸಿಕೊಟ್ಟಿಲ್ಲ? ಪಾಯಿಂಟ್ ನಂಬರ್ 1 ಯಾವುದು? ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ನಾನು ಹೇಳಿದೆ ಮಾತನಾಡಲು ಸ್ವಾತಂತ್ರ್ಯ ಇದೆ, ನನಗೆ ಅನಿಸಿರ್ತಕ್ಕಂಥ ಹೇಳಕ್ಕೆ ಕೂಡ ಸ್ವಾತಂತ್ರ್ಯ ಇದೆ. ಎಸ್. ಜಗತ್ತಿನಾದ್ಯಂತ ಮುಕ್ತವಾಗಿ ಸಂಚರಿಸುವ ಸ್ವಾತಂತ್ರ್ಯ ಇಲ್ಲ, ಕೇವಲ ಭಾರತದಾದ್ಯಂತ. ತಿಳಿತಾ? ಭಾರತ ರಾಷ್ಟ್ರದಾದ್ಯಂತ ಸಂಚರಿಸುವ ಸ್ವಾತಂತ್ರ್ಯ ಮಾತ್ರ ಕೊಟ್ಟಿರ್ತಕ್ಕಂಥದ್ದು. ಸೊ ಈ ಸ್ವಾತಂತ್ರ್ಯ ಇಲ್ಲ. ಸರಿನಾ? ನೆಕ್ಸ್ಟ್ 3ನೇದು ಬರ್ರಿ. ಶಾಂತಿಯುತವಾಗಿ ಸಶಸ್ತ್ರರಹಿತವಾಗಿ ಸಭೆ ಸೇರುವಂಥ ಸ್ವಾತಂತ್ರ್ಯ ಕೊಟ್ಟದ. ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥದ್ದು. ಸೊ ಇಲ್ಲಿ ಯಾವ ಸ್ವಾತಂತ್ರ್ಯ ಕೊಟ್ಟಿಲ್ಲಪ್ಪ ಅಂದರೆ ಜಗತ್ತಿನಾದ್ಯಂತ ಮುಕ್ತವಾಗಿ ಸಂಚರಿಸುವ ಸ್ವಾತಂತ್ರ್ಯ ಕೊಟ್ಟಿಲ್ಲ, ಬದಲಾಗಿ ಭಾರತ ರಾಷ್ಟ್ರದಾದ್ಯಂತ ಮುಕ್ತವಾಗಿ ಸಂಚರಿಸುವ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥದ್ದು. ಸೊ ಇಲ್ಲಿ 13ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದ್ರೆ ಜಗತ್ತಿನಾದ್ಯಂತ ಮುಕ್ತವಾಗಿ ಸಂಚರಿಸುವ ಸ್ವಾತಂತ್ರ್ಯ ನಮ್ಮ ಭಾರತೀಯ ಪೌರರಿಗೆ ಕೊಟ್ಟಿಲ್ಲ ಆರ್ಟಿಕಲ್ 19ನಲ್ಲಿ. ನೆಕ್ಸ್ಟ್ ಪ್ರಶ್ನೆ ನಂಬರ್ 14. ಆಸ್ತಿಯ ಹಕ್ಕನ್ನು
ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಯಾವಾಗ ಮತ್ತು ಯಾವ ತಿದ್ದುಪಡಿ ಮೂಲಕ ತೆಗೆದುಹಾಕಲಾಯಿತು? ನಾ ಈಗಾಗಲೇ ಡೀಪಾಗಿ ಹೇಳಿದ್ದೀನಿ ನಿಮಗೆ ಕಳೆದ ಒಂದು ಪ್ರಶ್ನೆಯಲ್ಲಿ. 1978ರಾಗ ನಮ್ಮ ಸಂವಿಧಾನಕ್ಕೆ 44ನೇ ತಿದ್ದುಪಡಿ ಆಯಿತು. ಆ 44ನೇ ತಿದ್ದುಪಡಿ ಮಾಡೇನಪ್ಪ ಅಂದರೆ ಸಂವಿಧಾನದ ಮೂಲಭೂತ ಹಕ್ಕುಗಳ ಪಟ್ಟಿಲಿರ್ತಕ್ಕಂತಹ ಆಸ್ತಿಯ ಹಕ್ಕನ್ನು ತೆಗೆದುಹಾಕಲಾಯಿತು. ಸೊ ಹೀಗಾಗಿ ನಮಗಿರ್ತಕ್ಕಂಥ ಸರಿಯಾದ ಆಪ್ಷನ್ಸ್ ಯಾವುದಪ್ಪ ಅಂತಂದರೆ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. 1978ರಾಗ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಕೈ ಬಿಡ್ಲಕ್ಕಾಯಿತು. ಯಾವ ತಿದ್ದುಪಡಿ ಪ್ರಕಾರ ಅಂತ ಕೇಳಿದಾಗ 44ನೇ ತಿದ್ದುಪಡಿ ಪ್ರಕಾರ ಅಂತ ಹೇಳಬೇಕು. ಹೀಗಾಗಿ ಪ್ರಸ್ತುತ ನಮ್ಮ ಭಾರತೀಯ ಸಂವಿಧಾನದಲ್ಲಿ ಭಾರತೀಯ ಪ್ರಜೆಗಳಿಗೆ 6 ರೀತಿಯಾಗಿರ್ತಕ್ಕಂಥ ಮೂಲಭೂತ ಹಕ್ಕುಗಳನ್ನು ಕಲ್ಪಿಸಿ ಕೊಟ್ಟಿರ್ತಕ್ಕಂಥದ್ದು. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ ನಂಬರ್ 15 ಏನು ಕೊಟ್ಟನಿಲ್ಲಿ? ಈ ಕೆಳಗಿನವುಗಳಲ್ಲಿ ತಪ್ಪಾದ ಹೊಂದಾಣಿಕೆಯನ್ನು ಗುರುತಿಸಿ ಅಂತ ಕೊಟ್ಟನಿಲ್ಲಿ. ನೋಡ್ರಿ, 3 ಸರಿ ಅದಾವ, 1 ತಪ್ಪದ. ಆ ತಪ್ಪಾಗಿರ್ತಕ್ಕಂಥ ಹೊಂದಾಣಿಕೆ ಗುರುತಿಸ್ತಾ ಹೋಗ್ಬೇಕು. ಆಪ್ಷನ್ ಎ, ವಿಧಿ 20 ಅಪರಾಧಿಗಳ ರಕ್ಷಣೆಗೆ ಸಂಬಂಧಿಸಿದೆ. ಆಪ್ಷನ್ ಬಿ, ವಿಧಿ 21 ಜೀವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆ. ಆಪ್ಷನ್ ಸಿ, ವಿಧಿ 22 ಶಿಕ್ಷಣ ಒಂದು ಮೂಲಭೂತ ಹಕ್ಕು. ಆಪ್ಷನ್ ಡಿ, ವಿಧಿ 21A 6ರಿಂದ 14 ವರ್ಷದೊಳಗಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡ್ತಕ್ಕಂಥದ್ದು. ಫ್ರೆಂಡ್ಸ್, ಇಲ್ಲಿ ಆಪ್ಷನ್ ಸಿ ವಿಧಿ ಏನಪ್ಪ ಅಂದರೆ 22 ತಪ್ಪಾಗಿರ್ತಕ್ಕಂಥದ್ದು. ಶಿಕ್ಷಣ ಒಂದು ಮೂಲಭೂತ ಹಕ್ಕು, ರೈಟ್ ಟು ಎಜುಕೇಷನ್ ಅಂತ ಮಾಡಿಕೊಟ್ಟಿರ್ತಕ್ಕಂಥದ್ದು ಸಂವಿಧಾನದ 21A ವಿಧಿಯಲ್ಲಿ. ಸೊ ಹೀಗಾಗಿ ಇಲ್ಲಿ ಯಾವ ತಪ್ಪಾಗಿರ್ತಕ್ಕಂಥ ಹೊಂದಾಣಿಕೆ ಅಂತಂದರೆ ವಿಧಿ 22 ತಪ್ಪಾಗಿರ್ತಕ್ಕಂತಹ ಹೊಂದಾಣಿಕೆ ಆಗಿರ್ತಕ್ಕಂಥದ್ದು. ಏನು ಹೇಳ್ತದಪ್ಪ ವಿಧಿ 22 ಅಂದ್ರೆ ಕೆಲವು ಪ್ರಕರಣಗಳಲ್ಲಿ ಬಂಧನ ಮತ್ತು ಸೆರೆವಾಸದ ವಿರುದ್ಧ ರಕ್ಷಣೆ ಕೊಡ್ತಕ್ಕಂಥದ್ದು ಹೇಳ್ತಕ್ಕಂಥದ್ದು. ಕ್ಲಿಯರ್ ಆಯ್ತಾ? ಹೀಗಾಗಿ ವಿಧಿ 22 ಶಿಕ್ಷಣ ಒಂದು ಮೂಲಭೂತ ಹಕ್ಕು ಅಂತ ಹೇಳೋದಿಲ್ಲ, ಬದಲಾಗಿ ಏನು ಹೇಳ್ತದ ಬಂಧನ ಮತ್ತು ಸೆರೆವಾಸದ ವಿರುದ್ಧ ಇರುವಂತಹ ಒಂದು ರಕ್ಷಣೆ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗದೇ ಇರುವುದು ಅಥವಾ ತಪ್ಪಾಗಿ ಹೊಂದಾಣಿಕೆ ಆಗಿರ್ತಕ್ಕಂಥದ್ದು ಆಪ್ಷನ್ ಸಿ, ದಟ್ ಈಸ್ ಆರ್ಟಿಕಲ್ 22 ಇಸ್ ದ ರಾಂಗ್. ನೆಕ್ಸ್ಟ್ ಪ್ರಶ್ನೆ ನಂಬರ್ 16. ಇಲ್ಲೂ ಕೂಡ ಅಷ್ಟೇ, ಈ ಕೆಳಗಿನವುಗಳಲ್ಲಿ ತಪ್ಪಾದ ಹೊಂದಾಣಿಕೆ ಗುರುತಿಸ್ಬೇಕು. 3 ಸರಿಯಾಗಿರ್ತಕ್ಕಂಥ ಹೊಂದಾಣಿಕೆ ಅದ. ಆ್ಯಕ್ಚುಲಿ ಇದು ಸರಿಯಾದ ಮಾಡ್ರಿ. ಈ ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಅಂತ ಮಾಡಿಕೊಡ್ರಿ. ಈ ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಸರಿನಾ? ಆಪ್ಷನ್ ಎ, ವಿಧಿ 22 ಬಂಧನ ಮತ್ತು ಸೆರೆವಾಸದ ವಿರುದ್ಧ ರಕ್ಷಣೆ. ಎಸ್, ದಟ್ ಈಸ್ ಕರೆಕ್ಟ್. ನಾ ಈಗಲೇ 15ನೇ ಪ್ರಶ್ನೆದಾಗ ಹೇಳಿದ್ದ ವಿಧಿ 22 ಏನು ಹೇಳ್ತದ ಬಂಧನ ಮತ್ತು ಸೆರೆವಾಸದ ವಿರುದ್ಧ ಏನಪ್ಪ ಅಂದರೆ ರಕ್ಷಣೆ ಮಾಡ್ತಕ್ಕಂಥದ್ದು. ವಿಧಿ 23 ಮಾನವ ಮಾರಾಟ ಮತ್ತು ಬಲವಂತದ ದುಡಿಮೆ ಅಥವಾ ಬೇಗಾರ್ ಪದ್ಧತಿಯ ನಿಷೇಧದ ಬಗ್ಗೆ ಹೇಳ್ತಕ್ಕಂಥದ್ದು ವಿಧಿ 23. ವಿಧಿ 24 ಬಾಲ ಕಾರ್ಮಿಕ ನಿಷೇಧವನ್ನು ಮಾಡ್ತಕ್ಕಂಥದ್ದು. ನೋಡಿ, ವಿಧಿ 22 ಕೆಲವು ಪ್ರಕರಣಗಳಲ್ಲಿ ಬಂಧನ ಮತ್ತು ಸೆರೆವಾಸದ ವಿರುದ್ಧ ರಕ್ಷಣೆ ಮಾಡ್ತಕ್ಕಂಥದ್ದು. ವಿಧಿ 23 ಬೇಗಾರ್ ಪದ್ಧತಿ ನಿಷೇಧ. ವಿಧಿ 24 ಬಾಲ ಕಾರ್ಮಿಕತೆ ನಿಷೇಧ. ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾಗಿವೆ ಅಂತಂದಾಗ ಇಲ್ಲಿ ಆಪ್ಷನ್ಸ್ ಡಿ ಈಸ್ ದ ರೈಟ್ ಆನ್ಸರ್. ಆರ್ಟಿಕಲ್ 22 ಇಸ್ ದ ರೈಟ್. ಆರ್ಟಿಕಲ್ 23 ಕರೆಕ್ಟ್ ಆಗದ. ಆರ್ಟಿಕಲ್ 24 ಕೂಡ ಸರಿಯಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಮೇಲಿರ್ತಕ್ಕಂತಹ 3 ಹೇಳಿಕೆಗಳು 3 ಹೊಂದಾಣಿಕೆಗಳು ಸರಿಯಾಗಿರ್ತಕ್ಕಂಥದ್ದು. ಸೊ 16ನೇ ಪ್ರಶ್ನೆಗೆ 4ನೇದು ಆಪ್ಷನ್ ಸರಿಯಾಗಿರ್ತಕ್ಕಂಥದ್ದು. ಪ್ರಶ್ನೆ ನಂಬರ್ 17. ಈ ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ 3 ತಪ್ಪದವ, 1 ಸರಿಯಾಗದ. ಆ ಸರಿಯಾಗಿರ್ತಕ್ಕಂತಹ ಹೊಂದಾಣಿಕೆ ಆಯ್ಕೆ ಮಾಡ್ಕೊಂಡು ಹೋಗ್ಬೇಕು ನಾವಿಲ್ಲಿ. ಸರಿನಾ? ಆಪ್ಷನ್ ಎ, ವಿಧಿ 25 ಧಾರ್ಮಿಕ ವಿಷಯಗಳನ್ನು ನಿರ್ವಹಿಸುವ ಸ್ವಾತಂತ್ರ್ಯ ಅಂತ ಕೊಟ್ಟನು. ಧಾರ್ಮಿಕ ವಿಷಯಗಳನ್ನು ನಿರ್ವಹಿಸ್ತಕ್ಕಂಥ ಸ್ವಾತಂತ್ರ್ಯ. ಆಪ್ಷನ್ ಬಿ, ವಿಧಿ 26 ಆತ್ಮಸಾಕ್ಷಿ ಸ್ವಾತಂತ್ರ್ಯ ಮತ್ತು ಒಂದು ಧರ್ಮವನ್ನು ಪಾಲಿಸುವ, ಆಚರಿಸುವ ಮತ್ತು ಪ್ರಚಾರ ಮಾಡುವಂಥ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥದ್ದು. ವಿಧಿ 27 ತಮ್ಮದೇ ಆದ ಧಾರ್ಮಿಕ ವ್ಯವಹಾರಗಳನ್ನು ನಿರ್ವಹಿಸಬಹುದು. ಆಪ್ಷನ್ ಡಿ, ವಿಧಿ 28 ರಾಜ್ಯ ಸರ್ಕಾರದ ಅಡಿಯಲ್ಲಿ ಅಥವಾ ಸರ್ಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಧಾರ್ಮಿಕ ಬೋಧನೆ ಮಾಡುವಂತಿಲ್ಲ. ಎಸ್, ಇಲ್ಲಿ ಏನಪ್ಪ ಅಂದರೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ಏನು ಹೇಳ್ತದ ವಿಧಿ 28 ಅಂದರೆ ಇದು ರಾಜ್ಯದಿಂದ ಅಥವಾ ರಾಜ್ಯದ ಅನುದಾನ ಪಡೆದು ನಡೆಸುತ್ತಿರುವ ಶೈಕ್ಷಣಿಕ ಸಂಸ್ಥೆಗೆ ಹಾಜರಾಗುವ ವ್ಯಕ್ತಿಯ ಪೂರ್ವಾನುಮತಿ ಇಲ್ಲದೆ ಧಾರ್ಮಿಕ ವಿಷಯಗಳು ಬೋಧಿಸುವಂತಿಲ್ಲ
ಅಂದರೆ ಸರ್ಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂತಹ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಅಲ್ಲಿರುವಂತಹ ಆ ಸಂಸ್ಥೆಗೆ ಹಾಜರಾಗುವಂತಹ ವ್ಯಕ್ತಿಯ ಪೂರ್ವಾನುಮತಿ ಇಲ್ಲದೆ ಪರ್ಮಿಷನ್ ಇರಲಾರ್ದೆ ಧಾರ್ಮಿಕ ಬೋಧನೆ ಮಾಡುವಂತಿಲ್ಲ. ಅದು ಹೇಳ್ತಕ್ಕಂಥದ್ದು ಸಂವಿಧಾನದ ವಿಧಿ 28. ಸರ್ ಹಾಗಿದ್ರೆ ಆರ್ಟಿಕಲ್ 25 ಯಾಕಾಗಲ್ಲ? ಆರ್ಟಿಕಲ್ 25 ಏನು ಹೇಳ್ತದಪ್ಪ ಅಂತಂದರೆ, ಪ್ರತಿಯೊಬ್ಬ ಪೌರನು ತನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ತನಗೆ ಸರಿ ಎನಿಸಿದ ಧರ್ಮವನ್ನು ಸ್ವೀಕರಿಸುವ, ಅನುಸರಿಸುವ ಮತ್ತು ಪ್ರಚಾರ ಮಾಡುವ ಸ್ವಾತಂತ್ರ್ಯ ಪಡ್ಕೊಂಡಿರ್ತಕ್ಕಂಥದ್ದು. ಅದು ಹೇಳುವಂಥದ್ದು ಆರ್ಟಿಕಲ್ 25. ಸೊ ಇದು ತಪ್ಪಾಗಿರ್ತಕ್ಕಂಥ ಹೊಂದಾಣಿಕೆ. 26 ಏನು ಹೇಳ್ತದಪ್ಪ ಅಂದರೆ, ಇಲ್ಲಿ ಈ ಒಂದು ಆರ್ಟಿಕಲ್ 26 ಏನಪ್ಪ ಅಂದರೆ ಧರ್ಮಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಹಕ್ಕು ನೀಡೋದು. ಏನಪ್ಪ ಅಂದರೆ ಧರ್ಮ ಪ್ರಚಾರಕ್ಕೆ ತಮ್ಮದೇ ಆದ ಧಾರ್ಮಿಕ ಸಂಸ್ಥೆ ಮತ್ತು ಚಾರಿಟೇಬಲ್ ಟ್ರಸ್ಟನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದಾಗಿರ್ಬೋದು, ತಮ್ಮದೇ ಆದ ಧಾರ್ಮಿಕ ಏನಪ್ಪ ಅಂದರೆ ವ್ಯವಹಾರವನ್ನು ನಿರ್ವಹಿಸ್ತಕ್ಕಂಥದ್ದಾಗಿರ್ಬೋದು. ಇಲ್ಲೇನು ಕೊಟ್ಟಲ್ಲ ಈಗ ಆರ್ಟಿಕಲ್ 27 ಅದು ತಪ್ಪಾಗಿರ್ತಕ್ಕಂಥದ್ದು. ತಮ್ಮದೇ ಆಗಿರ್ತಕ್ಕಂತಹ ಧಾರ್ಮಿಕ ವ್ಯವಹಾರ ನಿರ್ವಹಿಸ್ತಕ್ಕಂಥದ್ದು ಧಾರ್ಮಿಕ ಸಂಸ್ಥೆಗಳ ಹೆಸರಿನಲ್ಲಿ ಸ್ಥಿರ ಮತ್ತು ಚರಾಸ್ತಿಗಳನ್ನು ಹೊಂದಬಹುದು. ಕಾನೂನಿಗೆ ಅನುಗುಣವಾಗಿ ಸಂಸ್ಥೆ ಮತ್ತು ಚಾರಿಟೇಬಲ್ ಟ್ರಸ್ಟ್ಗಳ ಆಡಳಿತವನ್ನು ನಿರ್ವಹಣೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು. ಸೊ 26 ಕೂಡ ತಪ್ಪಾಗಿರ್ತಕ್ಕಂಥದ್ದು. 27 ಏನು ಹೇಳ್ತಪ್ಪ ಅಂದರೆ, ಧಾರ್ಮಿಕ ಕಾರ್ಯಗಳಿಗೆ ಯಾರಿಂದಲೂ ಬಲವಂತವಾಗಿ ಒತ್ತಿಗೆಯನ್ನು ಸ್ವೀಕರಿಸಲು ನಿಷೇಧಿಸಲಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಇಲ್ಲಿ 25, 26, 27ನೇ ವಿಧಿ ತಪ್ಪಾಗಿರ್ತಕ್ಕಂಥ ಹೊಂದಾಣಿಕೆ, 28ನೇ ವಿಧಿ ಸರಿಯಾಗಿರ್ತಕ್ಕಂಥ ಹೊಂದಾಣಿಕೆ. ಸೊ ಇಲ್ಲಿ ಆಪ್ಷನ್ಸ್ ಡಿ ಈಸ್ ದ ರೈಟ್ ಆನ್ಸರು. ನೀವು ಅಂದರೆ ಸಪೋಸ್ ನಾನು ಹೇಳ್ತಕ್ಕಂಥ ಸ್ವಲ್ಪ ಸ್ಪೀಡ್ ಅನಿಸ್ಬೋದು, ನೀವು ಇದನ್ನು ಏನು ಮಾಡಬೇಕು, ಒಂಚೂರು ನೋಟ್ ಡೌನ್ ಮಾಡ್ಕೊಂಡು ಹೋಗಬೇಕು. ಆರ್ಟಿಕಲ್ 25 ಏನು ಹೇಳ್ತದೆ, ಆರ್ಟಿಕಲ್ 26 ಏನು ಹೇಳ್ತದೆ, ಆರ್ಟಿಕಲ್ 27 ಏನು ಹೇಳ್ತದೆ ಅಂತ ಗೊತ್ತಾಯಿತು ಅಂದ್ರೆ 100% ಕ್ಲಿಯರ್ ಆಗಿ ಗೊತ್ತಾಗಿರ್ತದೆ. ಯಾರಾದರೂ ಫಸ್ಟ್ ಟೈಮ್ ಪಾಲಿಟಿ ಕ್ಲಾಸ್ ಕೇಳೋರಿಗೆ ಒಂಚೂರು ಸ್ವಲ್ಪ ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಗಿರ್ತಾವೆ. ಸೊ ಇದನ್ನು 1-2 ಟೈಮ್ಸ್ ಕೇಳಿದಾಗ ಕ್ಲಿಯರ್ ಆಗಿಬಿಡ್ತದೆ. ಸೊ ಹೀಗಾಗಿ ಏನಪ್ಪ ಅಂದರೆ ಪ್ರಶ್ನೆ ನಂಬರ್ 17 ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ ನಂಬರ್ 18, ಅಲ್ಪಸಂಖ್ಯಾತರ ಹಿತಾಸಕ್ತಿ ಸಂರಕ್ಷಣೆ ಕುರಿತು ತಿಳಿಸುವ ವಿಧಿ ಯಾವುದು ಅಂತ ಪ್ರಶ್ನೆ. ನಾ ಈಗಾಗಲೇ ಹೇಳಿದೆ ನಿಮಗೆ ಏನಂತ ಹೇಳಿದ, ಆರ್ಟಿಕಲ್ 28 ಏನು ಹೇಳ್ತದ ನೋಡ್ರಿ, ಸರ್ಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಧಾರ್ಮಿಕ ಬೋಧನೆ ಮಾಡುವಂತಿಲ್ಲ ಅಂತ ಹೇಳ್ತದೆ. ಏನು ಆರ್ಟಿಕಲ್ 28. ಸೊ ಇಲ್ಲಿ ಈ ಅಲ್ಪಸಂಖ್ಯಾತರ ಇದು ಹಿತರಕ್ಷಣೆ ಬಂದಾಗ ಆರ್ಟಿಕಲ್ 28 ಅಂತೂ ಬರಂಗಿಲ್ಲ. ಇದಂತೂ ಕ್ಲಿಯರ್ ಆಗಿ ಗೊತ್ತಾಯ್ತು ನಿಮಗೀಗ, ಸರಿನಾ? ಅದೇ ರೀತಿ ಆರ್ಟಿಕಲ್ 29, ಆರ್ಟಿಕಲ್ 29 ಹೇಳ್ತಪ್ಪ ಅಂದರೆ ಅಲ್ಪಸಂಖ್ಯಾತರ ಸಾಂಸ್ಕೃತಿಕ ಹಿತರಕ್ಷಣೆ ಬಗ್ಗೆ ಹೇಳ್ಕೊಡ್ತಕ್ಕಂಥದ್ದು. ಏನು ಸರ್ ಇದು? ಇದರಲ್ಲಿ 2 ಬರ್ತಾವೆ, 29, 30, ಸರಿನಾ? ಇಲ್ಲಿ 29 ಹೇಳ್ತದಪ್ಪ ಅಂದರೆ ಅಲ್ಪಸಂಖ್ಯಾತರ ಸಾಂಸ್ಕೃತಿಕ ಅಥವಾ ಹಿತಾಸಕ್ತಿ ಸಂರಕ್ಷಣೆ ಬಗ್ಗೆ ಹೇಳ್ಕೊಡ್ತಕ್ಕಂಥದ್ದು. ಇಲ್ಲಿ ಅಲ್ಪಸಂಖ್ಯಾತರ ಸಾಂಸ್ಕೃತಿಕ ಹಿತಾಸಕ್ತಿ ಸಂರಕ್ಷಣೆ ಕೂಡ ಒಂದೇ, ಅಲ್ಪಸಂಖ್ಯಾತರ ಹಿತಾಸಕ್ತಿ ಸಂರಕ್ಷಣೆ ಕೂಡ ಒಂದೇ. ಸೊ ಆರ್ಟಿಕಲ್ 29 ಹೇಳ್ಕೊಡ್ತಕ್ಕಂಥದ್ದು ಅಲ್ಪಸಂಖ್ಯಾತರ ಸಾಂಸ್ಕೃತಿಕ ಹಿತಾಸಕ್ತಿ ಅಥವಾ ಅಲ್ಪಸಂಖ್ಯಾತರ ಹಿತಾಸಕ್ತಿ ಬಗ್ಗೆ ಹೇಳ್ಕೊಡ್ತಕ್ಕಂಥದ್ದು ಆರ್ಟಿಕಲ್ 29. ಆರ್ಟಿಕಲ್ 30 ಏನು ಹೇಳ್ತಪ್ಪ ಅಂದರೆ ಅಲ್ಪಸಂಖ್ಯಾತರ ಶೈಕ್ಷಣಿಕ ಹಿತಾಸಕ್ತಿಯ ರಕ್ಷಣೆ ಬಗ್ಗೆ ಹೇಳ್ಕೊಡ್ತಕ್ಕಂಥದ್ದು. ಅಲ್ಪಸಂಖ್ಯಾತರ ಸಾಂಸ್ಕೃತಿಕ ಹಿತಾಸಕ್ತಿ ಅಂದಾಗ ಆರ್ಟಿಕಲ್ 29, ಅಲ್ಪಸಂಖ್ಯಾತರ ಶೈಕ್ಷಣಿಕ ಹಿತಾಸಕ್ತಿ ಅಂತಂದಾಗ ಆರ್ಟಿಕಲ್ ಏನಪ್ಪ ಅಂದರೆ 30 ಆಗಿರ್ತಕ್ಕಂಥದ್ದು. ಇಲ್ಲಿ ಆರ್ಟಿಕಲ್ 31 ಅಂತೂ ಏನಪ್ಪ ಅಂದರೆ ಆಸ್ತಿ ಹಕ್ಕಾಗಿತ್ತು, ಆಸ್ತಿ ಹಕ್ಕನ್ನು ತೆಗೆದುಹಾಕಿದ್ದೀವಿ. ಇದು ಅಲ್ಪಸಂಖ್ಯಾತರ ಶೈಕ್ಷಣಿಕ ಹಕ್ಕು, ಇದು ಅಲ್ಪಸಂಖ್ಯಾತರ ಹಿತಾಸಕ್ತಿ ಅಥವಾ ಸಾಂಸ್ಕೃತಿಕ ಹಿತಾಸಕ್ತಿ ಸಂರಕ್ಷಣೆ ಆಗಿರ್ತಕ್ಕಂಥದ್ದು. ಸೊ ಪ್ರಶ್ನೆ ನಂಬರ್ 18ಕ್ಕೆ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್, ದಟ್ ಈಸ್ ಆರ್ಟಿಕಲ್ 29. ನೆಕ್ಸ್ಟ್ 19ನೇ ಪ್ರಶ್ನೆ ಏನು ಹೇಳ್ತಪ್ಪ ಅಂದರೆ, ಅಲ್ಪಸಂಖ್ಯಾತರು ತಮ್ಮದೇ ಆದ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ನಿರ್ವಹಿಸುವ ಹಕ್ಕನ್ನು ನೀಡಿರುವ ವಿಧಿ. ನೋಡಿ ಫ್ರೆಂಡ್ಸ್, ನಾನು ಮೊದಲೇ ಹೇಳಿದ ಆರ್ಟಿಕಲ್ 28 ಕ್ಲಿಯರ್ ಮಾಡಿದ್ದೀನಿ. ಏನಂತ, ಸರ್ಕಾರದ ಅನುದಾನದಿಂದ ಅಥವಾ ಸರ್ಕಾರದಿಂದ ನಡೀತಕ್ಕಂಥ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಧಾರ್ಮಿಕ ಬೋಧನೆ ಮಾಡುವಂತಿಲ್ಲ, ಇದು ಅಂತೂ ಹೋಗ್ಬಿಡ್ತು. ವಿಧಿ 29 ಹೇಳಿದ ಅಲ್ಪಸಂಖ್ಯಾತರ ಸಾಂಸ್ಕೃತಿಕ ಹಿತಾಸಕ್ತಿ ಸಂರಕ್ಷಣೆ ಅಂತ ಹೇಳಿದ್ದ. ಆರ್ಟಿಕಲ್ 30 ಏನು, ಅಲ್ಪಸಂಖ್ಯಾತರ ಶೈಕ್ಷಣಿಕ ಹಿತಾಸಕ್ತಿ. ಎಸ್, ಅಲ್ಪಸಂಖ್ಯಾತರ ಶೈಕ್ಷಣಿಕ ಅಂತ ಎಲ್ಲೇ ಬರಲಿ ಆರ್ಟಿಕಲ್ 30ಗೆ ಟಚ್ ಮಾಡಬೇಕು ನೀವು. ಆರ್ಟಿಕಲ್ 31 ಆಸ್ತಿಯ ಹಕ್ಕು, ಇದು ಅಂತೂ ಹೋಗ್ಬಿಟ್ಟಿದ. ಸೊ ಹೀಗಾಗಿ 3 ಒಂದೊಳ್ಳೆ ಎಲಿಮಿನೇಟ್ ಆದವು ಅಂದ್ರೆ ಉಳಿತೇನು, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹೀಗಾಗಿ ವಿಧಿ 30 ಅಲ್ಪಸಂಖ್ಯಾತರು ತಮ್ಮದೇ ಆಗಿರ್ತಕ್ಕಂಥ ಶೈಕ್ಷಣಿಕ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ಕೋಬಹುದು ಮತ್ತು ಅವುಗಳ ಆಡಳಿತವನ್ನು ನಿರ್ವಹಿಸ್ಕೋಬಹುದು. ಆ ಒಂದು ಹಕ್ಕನ್ನು ಹೊಂದಿರತಕ್ಕಂಥದ್ದು, ಈ ಒಂದು ಹಕ್ಕು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸಂವಿಧಾನದ ವಿಧಿ 30 ಆಗಿರ್ತಕ್ಕಂಥದ್ದು. ಸೊ 19ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ ನಂಬರ್ 20,
ಸಂವಿಧಾನಾತ್ಮಕ ಪರಿಹಾರದ ಹಕ್ಕನ್ನು ಕುರಿತು ತಿಳಿಸುವಂತಹ ವಿಧಿ ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ, ದಟ್ ಈಸ್ ಆರ್ಟಿಕಲ್ 32 ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಇದಂತೂ ಆಸ್ತಿ ಹಕ್ಕು ಅದ, ಇದಂತೂ ಹೋಗ್ಬಿಡ್ತದೆ. ಸೊ ಹಿಂಗಾಗಿ ಎಲ್ರಿಗೂ ಗೊತ್ತಿರ್ತಕ್ಕಂತಹ ಒಂದು ಅಂಶ ಇದು. ಏನಪ್ಪಾ ಅಂದ್ರೆ ಆರ್ಟಿಕಲ್ 32 ಸಂವಿಧಾನಾತ್ಮಕ ಪರಿಹಾರದ ಹಕ್ಕನ್ನು ಕುರಿತು ತಿಳಿಸ್ಕೊಡ್ತಕ್ಕಂಥದ್ದು. ಇದನ್ನ ಈಗ ಏನಪ್ಪ ಅಂದರೆ ರದ್ದುಪಡಿಸಿದ್ವಿ, ಹೌದಾ. ಅದೇ ರೀತಿ ಏನಪ್ಪ ಅಂದರೆ ಆರ್ಟಿಕಲ್ 33 ಹೇಳ್ತದ, ಸಶಸ್ತ್ರ ಪಡೆಗಳಿಗೆ ಅನ್ವಯಿಸುವಲ್ಲಿ ಮೂಲಭೂತ ಹಕ್ಕುಗಳನ್ನು ಮಾರ್ಪಾಡು ಮಾಡಲು ಸಂಸತ್ತಿಗೆ ಇರುವಂತಹ ಸ್ವಾತಂತ್ರ್ಯ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿಯಾಗಿ 34ನೇ ವಿಧಿ, ಯಾವುದೇ ಪ್ರದೇಶದಲ್ಲಿ ಮಾರ್ಷಲ್ ಕಾನೂನು ಜಾರಿಯಲ್ಲಿರುವಾಗ ಮೂಲಭೂತ ಹಕ್ಕುಗಳ ಮೇಲೆ ವಿಧಿಸಲಾಗುವ ನಿರ್ಬಂಧನೆ ಹೇಳಲಾಗಿರ್ತಕ್ಕಂಥದ್ದು. ಇಲ್ಲಿ ಆರ್ಟಿಕಲ್ 33, 34 ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಸೊ ಹಿಂಗಾಗಿ ಏನಪ್ಪ ಅಂದ್ರೆ ಇದ್ರ ಬಗ್ಗೆ ಅಷ್ಟೊಂದು ಡೀಪಾಗಿ ಅಧ್ಯಯನ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಇಷ್ಟೇ ಅರ್ಥ ಮಾಡ್ಕೋಬೇಕು, ಸಂವಿಧಾನಾತ್ಮಕ ಪರಿಹಾರದ ಹಕ್ಕನ್ನು ಕುರಿತು ತಿಳಿಸುವಂತಹ ವಿಧಿ ಆರ್ಟಿಕಲ್ 32 ಆಗಿರ್ತಕ್ಕಂಥದ್ದು. ಪ್ರಶ್ನೆ ನಂಬರ್ 21 ಬರೋಣ. ಸಂವಿಧಾನದ ಯಾವ ವಿಧಿಯನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಕರಿತೀವಿ ಮತ್ತು ಹಾಗೆಂದು ಕರೆದವ್ರು ಯಾರು ಅಂತ. ಯಾವ ವಿಧಿಯನ್ನ ನಮ್ಮ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರಿತೀವಿ ಮತ್ತು ಆ ರೀತಿ ಆತ್ಮ ಮತ್ತು ಹೃದಯ ಅಂತ ಕರೆದವ್ರು ಯಾರು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಆರ್ಟಿಕಲ್ 32 ಮತ್ತು ಜವಾಹರ್ಲಾಲ್ ನೆಹರು. ಆಪ್ಷನ್ ಬಿ ಆರ್ಟಿಕಲ್ 32 ಮತ್ತು ಅಂಬೇಡ್ಕರ್. ಆಪ್ಷನ್ ಸಿ ಆರ್ಟಿಕಲ್ 32 ಮಹಾತ್ಮ ಗಾಂಧಿ. ಆಪ್ಷನ್ ಡಿ ವಿಧಿ 31 ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಫ್ರೆಂಡ್ಸ್ ನಿಮ್ಗೆಲ್ರಿಗೂ ಗೊತ್ತದ ವಿಧಿ 32 ಅಂತೂ ಪಕ್ಕ ಗೊತ್ತಿರ್ತಕ್ಕಂಥದ್ದು, ಸರಿನಾ. ಇದು ಅಂತೂ ಹೋಗ್ಬಿಡ್ತೀವಿ, ಡಿ ಅಂತೂ ಹೋಯ್ತು. ಕ್ಲಿಯರ್ ಆಯ್ತಾ. ವಿಧಿ 32 ಏನಪ್ಪ ಅಂದ್ರೆ ಸಂವಿಧಾನಾತ್ಮಕ ಪರಿಹಾರಕ್ಕೆ ಏನದಲ್ಲ ಅದನ್ನ ನಾವೇನಂತ ಕರಿತೀವಿ, ನಮ್ಮ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರಿತೀವಿ. ಇದು ಆಪ್ಷನ್ ಡಿ ಅಂತೂ ಎಲಿಮಿನೇಟ್ ಆಗ್ಬಿಡ್ತು. ಉಳಿತೇನೀಗ ನಮಗೆ ಎ, ಬಿ ಮತ್ತು ಸಿ ಅಂತ ಉಳಿದಿರ್ತಕ್ಕಂಥದ್ದು. ಹಾಗಂತ ಕರೆದವ್ರು ಯಾರು? ಮಹಾತ್ಮ ಗಾಂಧಿಗೂ ಸಂವಿಧಾನಕ್ಕೆ ಸ್ವಲ್ಪ ಟಚ್ ಅಪ್ ಇಲ್ಲ, ಎಲಿಮಿನೇಟ್ ಮಾಡಿಬಿಟ್ರೆ. ಜವಾಹರ್ಲಾಲ್ ನೆಹರು ಒಂದು ವೇಳೆ ಸ್ವಲ್ಪ, ಯಾಕಂದ್ರೆ ಅಲ್ಲಿ ಸಮಿತಿಗಳು ಬಂದಾಗ ಅಧ್ಯಕ್ಷರಾಗಿದ್ರು ಅವರು. ಸಂವಿಧಾನ ರಚನಾ ಸಮಿತಿಗಳು ಬಂದಿದ್ದಲ್ಲ, ಅಲ್ಲಿ ಒಂದು 2-3 ದಿನಪ್ಪ ಅಂದರೆ ಇವರು ಏನಾಗಿದ್ರು 4 ಕಮಿಟಿಗಳ ಅಧ್ಯಕ್ಷರಾಗಿದ್ರು. ಇಲ್ಲಿ ಏನಪ್ಪ ಅಂತಂದರೆ ಸ್ವಲ್ಪ ಇವೆರಡರಾಗ ಕನ್ಫ್ಯೂಸ್ ಸ್ಟಾರ್ಟ್ ಆಗ್ತದ. ಸಂವಿಧಾನ ಅಂತ ಬಂದಾಗ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಸೊ ಹೀಗಾಗಿ ನಮ್ಮ ಸಂವಿಧಾನದಾಗ ಇರ್ತಕ್ಕಂತಹ ವಿಧಿ 32 ನಮ್ಮ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರಿತೀವಿ. ಹಂಗೆ ಕರೆದವ್ರು ಯಾರಂಬಂದ್ರೆ ನಮ್ಮ ಸಂವಿಧಾನದ ಶಿಲ್ಪಿ ಆಗಿರ್ತಕ್ಕಂತಹ ಏನಪ್ಪ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇದನ್ನ ನಮ್ಮ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆದಿರ್ತಕ್ಕಂಥದ್ದು. ಸೊ 21ನೇ ಪ್ರಶ್ನೆಗೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ದಟ್ ಈಸ್ ಆರ್ಟಿಕಲ್ 32 ಹಾಗಂತ ಕರೆದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿರ್ತಕ್ಕಂಥದ್ದು. ಸೊ ಹಿಂಗೆ ಜವಾಹರ್ಲಾಲ್ ನೆಹರು ಆಗಕ್ಕೆ ಸಾಧ್ಯ ಆಗೋದಿಲ್ಲ. 21ಕ್ಕೆ ಬಿ ಆನ್ಸರ್ ಸರಿಯಾಗಿರ್ತಕ್ಕಂಥದ್ದು. ಪ್ರಶ್ನೆ ನಂಬರ್ 22, ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಉಂಟಾದಾಗ ನಾವು ಮೊರೆ ಹೋಗಬಹುದಾದ ನ್ಯಾಯಾಲಯಗಳು ಯಾವುವು? ಸರಿಯಾಗಿರ್ತಕ್ಕಂಥ ಆಯ್ಕೆ ಮಾಡಬೇಕಾಗ್ತದೆ. 1 ತಾಲೂಕಾ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ, 2ನೇದು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ, 3ನೇದು ರಾಜ್ಯ ಉಚ್ಚ ನ್ಯಾಯಾಲಯ ಅಥವಾ ಸ್ಟೇಟ್ ಹೈಕೋರ್ಟ್ ಅಂತ ಕರಿತೀವಿ, 4ನೇದು ಭಾರತದ ಸರ್ವೋಚ್ಚ ನ್ಯಾಯಾಲಯ ಅಂತ ಇದ್ದಿರ್ತಕ್ಕಂಥದ್ದು. ಇದ್ರಾಗ ಯಾವಕ್ಕೆ ಹೋಯ್ತೀವಿ ಅಂತ ತೋರಿಸ್ಬೇಕು. ನೋಡ್ರಿ, ನಾವು ನಮ್ಮ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಉಂಟಾದಾಗ ನಾವು ಹೋಗಬೇಕಾಗಿರ್ತಕ್ಕಂಥದ್ದು ನೇರವಾಗಿ ಸ್ಟೇಟ್ ಹೈಕೋರ್ಟ್ ಹೋಗ್ತೀವಿ, ಭಾರತ ಸುಪ್ರೀಂ ಕೋರ್ಟ್ ಹೋಗ್ತೀವಿ. ಆಪ್ಷನ್ ಸಿ ಮತ್ತು ಡಿ ಇಸ್ ದ ರೈಟ್ ಆನ್ಸರ್. ನಾವು ಇಲ್ಲಪ್ಪ ಅಂದರೆ ಡಿಸ್ಟ್ರಿಕ್ಟ್ ಕೋರ್ಟ್ ಹೋಗ್ಲಿಕ್ಕಾಗಲ್ಲ, ತಾಲೂಕಾ ಕೋರ್ಟ್ಗೆ ಹೋಗ್ಲಿಕ್ಕಾಗಲ್ಲ. ಸೊ ಹೀಗಾಗಿ ಎ ಮತ್ತು ಬಿ ತಪ್ಪು. ಯಾಕೆ? ತಾಲೂಕಾ ಕೋರ್ಟ್ ಡಿಸ್ಟ್ರಿಕ್ಟ್ ಕೋರ್ಟ್ ಹೋಗಲ್ಲ. ಬಿ ಮತ್ತು ಸಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಹೋಯ್ತೀವನು ಇಲ್ಲ, ಇದು ಕೂಡ ತಪ್ಪಾಗಿರ್ತಕ್ಕಂಥದ್ದು. ನೆಕ್ಸ್ಟು ಸಿ ಮತ್ತು ಡಿ. ಯಾವಾಗ ಸಿ ಮತ್ತು ಡಿ? ಎಸ್, ರಾಜ್ಯ ಹೈಕೋರ್ಟು ಮತ್ತು ಭಾರತ ಸುಪ್ರೀಂ ಕೋರ್ಟ್ ಹೋಗ್ತಕ್ಕಂಥದ್ದು. ಸೊ ಹೀಗಾಗಿ ಆಪ್ಷನ್ ಏನಪ್ಪ ಅಂದರೆ ಸಿ ಮತ್ತು ಡಿ, ಹೈಕೋರ್ಟ್ ಆ್ಯಂಡ್ ಸುಪ್ರೀಂ ಕೋರ್ಟ್ಗೆ ಹೋಗ್ತಕ್ಕಂಥದ್ದು. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ, ಸರಿಯಾಗಿರ್ತಕ್ಕಂಥ ಆಯ್ಕೆ ಯಾವುದಾಗಿರ್ತದೆ? ಸಿ ಮತ್ತು ಡಿ ಆಗಿರ್ತಕ್ಕಂಥದ್ದು. 22ನೇ ಪ್ರಶ್ನೆಗೆ ರಾಜ್ಯ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ನಮ್ಮ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಉಂಟಾದಾಗ ಅಥವಾ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದಾಗ ರಾಜ್ಯ ಹೈಕೋರ್ಟ್ ಅಥವಾ ನಮ್ಮ ಸುಪ್ರೀಂ ಕೋರ್ಟ್ಗೆ ಹೋಗ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದು. ಆಪ್ಷನ್ ಸಿ ಮತ್ತು ಡಿ ಸರಿಯಾಗಿರ್ತಕ್ಕಂಥದ್ದು. ಪ್ರಶ್ನೆ ನಂಬರ್ 23, ಬಂಧನಕ್ಕೊಳಗಾದ ವ್ಯಕ್ತಿಯನ್ನು ಬಂಧಿಸಲ್ಪಟ್ಟ 24 ಗಂಟೆಯೊಳಗೆ ಹತ್ತಿರದ ನ್ಯಾಯಾಲಯ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವುದಕ್ಕಾಗಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗಳು ಹೊರಡಿಸುವಂಥ ಆಜ್ಞೆಗಳನ್ನು ಏನಂತ ಕರಿತೀವಿ? ಹೇಬಿಯಸ್ ಕಾರ್ಪಸ್ ಅಥವಾ ಬಂದಿ ಪ್ರತ್ಯಕ್ಷೀಕರಣ. ಏನಪ್ಪ ಅಂದರೆ ಬಾಡಿಯನ್ನು ಸರೆಂಡರ್ ಮಾಡ್ತಕ್ಕಂಥದ್ದು. ಅಂದರೆ ಯಾವುದೋ ವ್ಯಕ್ತಿಯನ್ನು ನಾವು ಬಂಧಿಸ್ತೀವಿ ಅಂತಂದಾಗ ನಮಗೇನಪ್ಪ ಅಂದರೆ 24 ಗಂಟೆಗಳ ಒಳಗಡೆಯಾಗಿ ಹತ್ತಿರ ಇರುವಂತಹ ನ್ಯಾಯಾಲಯಕ್ಕಾದರೂ ಹಾಜರುಪಡಿಸಬೇಕು. ಒಂದು ವೇಳೆ ನ್ಯಾಯಾಲಯದ ಸಮಯ ಮುಗೀತಂದ್ರೆ ಅಲ್ಲಿರುವಂತಹ ಹತ್ತಿರದ ನ್ಯಾಯಾಧೀಶರ ಮುಂದಾದರೂ ಇದು ಹಾಜರುಪಡಿಸಬೇಕು. ಇಂಥ ಒಂದು ಆಜ್ಞೆ, ಇಂಥ ಒಂದು ಆದೇಶ ಯಾವುದು ಹೊರಡಿಸೋದಪ್ಪ ಅಂದರೆ ಸುಪ್ರೀಂ
ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗಳು ಹೊರಡಿಸ್ತವೆ. ಈ ಒಂದು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ಹೊರಡಿಸ್ತಕ್ಕಂಥ ಆಜ್ಞೆ ಅಥವಾ ಆದೇಶ ಅಥವಾ ರಿಟ್ಗೆ ನಾವು ಹೇಬಿಯಸ್ ಕಾರ್ಪಸ್ ಅಂತ ಕರಿತೀವಿ. ಯಾವುದೇ ವ್ಯಕ್ತಿನ ಬಂಧಿಸಿದ್ವಿ ಅಂದ್ರೆ 24 ಗಂಟೆ ಒಳಗಡೆ ಆಗಿ ಜುಡಿಷಿಯಲ್ ಹತ್ರ ಏನಪ್ಪ ಅಂದರೆ ಪ್ರೊಡ್ಯೂಸ್ ಮಾಡಿಸ್ಬೇಕಾಗ್ತದೆ. ದಟ್ ಈಸ್ ಹೇಬಿಯಸ್ ಕಾರ್ಪಸ್ ಆಗಿರ್ತಕ್ಕಂಥದ್ದು. ಸರ್ ಮ್ಯಾಂಡಮಸ್ ಪ್ರೊಹಿಬಿಷನ್ ನೆಕ್ಸ್ಟ್ ಪ್ರಶ್ನೆ ಅದೇ ಆ್ಯಕ್ಚುಲಿ ಅಲ್ಲಿ ತಗೋಣ. ಸೊ ಪ್ರಶ್ನೆ ನಂಬರ್ 23ಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ, ದಟ್ ಈಸ್ ಹೇಬಿಯಸ್ ಕಾರ್ಪಸ್ ಈಸ್ ದ ರೈಟ್ ಆನ್ಸರ್. ಪ್ರಶ್ನೆ ನಂಬರ್ 24, ಶಾಸಕಾಂಗ, ಕಾರ್ಯಾಂಗ ಅಥವಾ ಅವುಗಳ ಅಧೀನದಲ್ಲಿ ಕಾರ್ಯನಿರ್ವಹಿಸುವ ಸಂಸ್ಥೆಗಳು ಅಥವಾ ಪ್ರಾಧಿಕಾರಗಳು ಅಥವಾ ಸಾರ್ವಜನಿಕ ಅಧಿಕಾರಿಗಳು ನಿರ್ವಹಿಸಬೇಕಾದ ಕಾರ್ಯಗಳನ್ನು ನಿರ್ವಹಿಸುವಲ್ಲಿ ವಿಫಲರಾದಾಗ ಅಥವಾ ನಿರ್ವಹಿಸದೇ ಇದ್ದಾಗ ಸಂಬಂಧಪಟ್ಟ ಕಾರ್ಯಗಳನ್ನು ನಿಗದಿತ ಅವಧಿಯೊಳಗೆ ನಿರ್ವಹಿಸುವಂತೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗಳು ಒಂದಿಷ್ಟು ರಿಟ್ಟನ್ನು ಹೊಡಿಸ್ತವೆ, ಆಜ್ಞೆ ಹೊಡಿಸ್ತವೆ. ಅದಕ್ಕೆ ಏನಂತ ಕರಿತೀವಿ ಅಂತ ಇಷ್ಟೇ ಅರ್ಥ ಮಾಡ್ಕೋಬೇಕು. ನೀವೆಲ್ಲರೂ ಒಂದು ಗೌರ್ಮೆಂಟ್ ಆಫೀಸ್ಗೆ ಹೋಗಿರ್ತೀರಿ, ನಿಮ್ಮ ಕೆಲಸ ಒಂದು 8 ದಿನದಿಂದ ಆಗಬೇಕು, ಬಟ್ ಆ ಯಪ್ಪ ಕೆಲಸ ಮಾಡಿರಲ್ಲ ಅಂತ ತಿಳ್ಕೊರಿ. ಅದು ಒಂದು ರೀತಿಯಾಗಿರ್ತಕ್ಕಂತಹ ಒಂದು ಉಲ್ಲಂಘನೆ. ಆಗೇನಪ್ಪ ಅಂದರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ಆಜ್ಞೆ ಹೊಡಿಸ್ತವೆ. ಆ ರೀತಿ ಹೊಡಿಸ್ತಕ್ಕಂಥ ಆಜ್ಞೆ ಅಥವಾ ಆದೇಶ ಅಥವಾ ರಿಟ್ಟಿಗೆ ಏನಂತ ಕರಿತೀವಿ ಅಂತ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಅದಕ್ಕೆ ಮ್ಯಾಂಡಮಸ್ ಅಂತ ಕರಿತೀವಿ. ಹೇಬಿಯಸ್ ಕಾರ್ಪಸ್ ಅರ್ಥ ಏನು? ಬಂಧಿತನಾಗಿರ್ತಕ್ಕಂಥ ವ್ಯಕ್ತಿಯನ್ನ ಬಂಧಿಸಿದ 24 ಗಂಟೆಗಳ ಒಳಗಾಗಿ ಜುಡಿಷಿಯಲ್ ಮುಂದೆ ಹಾಜರುಪಡಿಸಬೇಕು. ದಟ್ ಈಸ್ ಹೇಬಿಯಸ್ ಕಾರ್ಪಸ್. ಮ್ಯಾಂಡಮಸ್ ಅರ್ಥ ಏನು? ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿ ಅಥವಾ ಸಾರ್ವಜನಿಕ ಪ್ರಾಧಿಕಾರದ ಅಧಿಕಾರಿ, ಪ್ರಾಧಿಕಾರ ಸಂಸ್ಥೆಗಳಾಗಿರ್ಬೋದು, ನಿಮ್ಮ ಕೆಲಸ ಮಾಡಬೇಕಾಗಿತ್ತು ಬಟ್ ಆ ಕೆಲಸ ಮಾಡ್ತಾ ಇಲ್ಲ ಅಂತ ತಿಳ್ಕೊರ. ಅಂಥ ಸಮಯದಾಗ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ಒಂದು ಆಜ್ಞೆ ಅಥವಾ ರಿಟರ್ನ್ ಹೊಡಿಸ್ತವೆ. ಅದನ್ನು ನಾವು ಮ್ಯಾಂಡಮಸ್ ಅಂತ ಕರಿತೀವಿ. ಸರ್ ಪ್ರೊಹಿಬಿಷನ್ ಅಂದ್ರೆ ಏನು? ನೆಕ್ಸ್ಟ್ ಬರ್ತದೆ, ಈಗ ನೋಡ್ತಾ ಹೋಗೋಣ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಅರ್ಥ ಆಗಿದೆ ಅನ್ಕೊಳ್ಳಿ ನಾನು. ಇಲ್ಲಿ ಆಪ್ಷನ್ ಬಿ, 24ನೇ ಪ್ರಶ್ನೆಗೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಪ್ರಶ್ನೆ, ಕೆಳ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಅಥವಾ ಅಧಿಕಾರ ನಿಯಮಗಳಿಗೆ ವಿರುದ್ಧವಾಗಿ ತೀರ್ಪು ನೀಡದಂತೆ ತಡೆಯಲು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗಳು ಹೊರಡಿಸ್ತಕ್ಕಂಥ ಆಜ್ಞೆಗೆ ಏನಂತ ಕರಿತೀವಿ? ನಾ ಈಗಾಗಲೇ ಹೇಳಿದ್ದ ಮ್ಯಾಂಡಮಸ್ ಹೇಳಿದೆ ನಾನು. ಏನಂತ? ಯಾರಾದರೂ ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರಿ ಕಚೇರಿ ಅಧಿಕಾರಿ ಏನಪ್ಪ ಅಂದರೆ ನಿಮ್ಮ ಕೆಲಸವನ್ನು ನಿಗದಿತ ಸಮಯಕ್ಕೆ ಮಾಡಿಕೊಡ್ಲಿಲ್ಲ ಅಂತಂದಾಗ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗಳು ಒಂದು ಆದೇಶ ಹೊರಡಿಸ್ಬೇಕಾಗ್ತದೆ. ಅದಕ್ಕೆ ಮ್ಯಾಂಡಮಸ್ ಅಂತ ಕರಿತೀವಿ. ಒಂದು ವೇಳೆ ಕೆಳ ನ್ಯಾಯಾಲಯಗಳು ಏನಪ್ಪ ಅಂದರೆ ಅವ್ರ ಜುಡಿಷಿಯಕ್ಷನ್ ಮೀರಿ, ಅವ್ರ ಲಿಮಿಟ್ಸ್ ಮೀರಿ ಏನಾದರೂ ತಮ್ಮ ಅಧಿಕಾರ ನಿಯಮಗಳ ವಿರುದ್ಧವಾಗಿ ತೀರ್ಪು ನೀಡಿದ್ರೆ ಆಗೇನಪ್ಪ ಅಂದರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ಆ ತೀರ್ಪನ್ನು ನೀಡದಂತೆ ತಡಿಬೇಕು ಅಂತಕ್ಕಂಥ ಒಂದು ಆಜ್ಞೆ ಹೊರಡಿಸ್ತವೆ. ಅದಕ್ಕೆ ಪ್ರೊಹಿಬಿಷನ್ ಅಂತ ಕರಿತೀವಿ. ನಾವು ಏನಂತ ಕರಿತೀವಿ? ಪ್ರೊಹಿಬಿಷನ್ ಅಂತ ಕರಿತೀವಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗಿರ್ತಕ್ಕಂಥದ್ದು. ಸರ್ಶಿಯೋರರಿ ಅಂದ್ರೆ ಅರ್ಥ ಏನು? ಮೇಲ್ ನ್ಯಾಯಾಲಯವು ಕೆಳ ನ್ಯಾಯಾಲಯಕ್ಕೆ ಆ ಒಂದು ತೀರ್ಪನ್ನು ವರ್ಗಾಯಿಸುವಂತೆ. ಸಪೋಸ್ ಎಕ್ಸಾಂಪಲ್ ಹೇಳೋದೇನಂತ, ಈಗ ಕೆಳ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಅಥವಾ ಅಧಿಕಾರ ನಿಯಮಗಳ ವಿರುದ್ಧವಾಗಿ ತೀರ್ಪು ನೀಡಬಾರ್ದು ಅಂತ ಹೇಳ್ತದೆ. ಅದು ಪ್ರೊಹಿಬಿಷನ್. ಒಂದು ವೇಳೆ ಪ್ರೊಹಿಬಿಷನ್ ಮೀರು ಕೂಡ ಕೆಳ ನ್ಯಾಯಾಲಯ ತೀರ್ಪು ನೀಡ್ತು ಅಂತ ತಿಳ್ಕೊರಿ. ಆಗ ಮೇಲ್ ನ್ಯಾಯಾಲಯ ಏನು ಮಾಡ್ಬೋದು? ಆ ಕೇಸನ್ನು ಸರಿಸ್ಕೋಬಹುದು, ತನ್ನ ಕಡೆ ಸರಿಸ್ಕೋಬಹುದು, ತಾನು ತಗೋಬಹುದು, ವರ್ಗಾಯಿಸ್ಕೋಬಹುದು. ಅದಕ್ಕೆ ಸರ್ಶ್ಯೂರರಿ ಅಂತ ಕರಿತೀವಿ. ಕೋ ವಾರಂಟ್ ಅದ ಅರ್ಥ ಏನು ಅಂದರೆ, ಸಪೋಸ್ ಎಕ್ಸಾಂಪಲ್ ಯಾವುದೇ ಒಬ್ಬ ಅನರ್ಹವಾಗಿರ್ತಕ್ಕಂಥ ವ್ಯಕ್ತಿಗೆ ಸರ್ಕಾರಿ ಹುದ್ದೆ ಕೊಡೋದಾಗಿರ್ಬೋದು, ಸರ್ಕಾರಿ ಹುದ್ದೆಯಲ್ಲಿ ಬಡ್ತಿ ನೀಡೋದಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಏನಪ್ಪ ಅಂದರೆ ಹೊಡಿಸ್ತಕ್ಕಂಥ ಆಜ್ಞೆ ಕೋ ವಾರಂಟ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಆಗಿ ಹೇಳಬೇಕಾಗಿದ್ರೆ, ಈಗ ಸಪೋಸ್ ನಾನು 1995ದಾಗ ಒಂದು ಪೋಸ್ಟಿಗೆ ಜಾಯ್ನ್ ಆಗಿರ್ತೀನಿ ಅಂತ ತಿಳ್ಕೊಳ್ಳಿ, ಸರಿನಾ? ನನ್ನ ಜೂನಿಯರ್ ಬ್ಯಾಚ್ದವ 1997 ಬಂದು ಜಾಯ್ನ್ ಆಗಿರ್ತಾನೆ. ಹಾಗಾದ್ರೆ ಅಧಿಕಾರದ ಅಥವಾ ಸೇವೆಯಲ್ಲಿ ಯಾರು ಹಿರಿಯರೀಗ? ನಾನು, ಇಟ್ಸ್ ಮೈ ಫ್ರೆಂಡ್, ನಾನು ಸೇವೆಯಲ್ಲಿ ಹಿರಿಯವಿದ್ದೀನಿ. ಹೌದಾ? ಸೇವೆಯಲ್ಲಿ ಹಿರಿಯನಾಗಿರ್ತಕ್ಕಂಥ ನನಗೆ ಬಿಟ್ಟು ಇವನಿಗೆ ಪ್ರಮೋಷನ್ ಕೊಟ್ರ ಅಂತ ತಿಳ್ಕೊರ್. ನಾವೇನು ಮಾಡ್ಬೋದು? ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗೆ ಹೋಗ್ಬೋದು. ಆಗ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗಳು ಒಂದು ಆದೇಶ ಹೊಡಿಸ್ತವೆ, ಒಂದು ಆಜ್ಞೆ ಹೊಡಿಸ್ತವೆ. ಅದನ್ನು ಕೋ ವಾರಂಟು ಅಂತ ಕರಿತೀವಿ. ಸಪೋಸ್ ಎಕ್ಸಾಂಪಲ್ ಆಗಿ ಹೇಳಬೇಕಾಗಿತ್ತು ಅಂದರೆ ನೋಡಿರ್ತೀರಿ, IPS ಆಫೀಸರು, IS ಆಫೀಸರು, ಈಗ ನಮ್ಮ ಸ್ಟೇಟ್ DG ಆಗಿರ್ಬೋದು, ಸ್ಟೇಟ್ CS ಆಗಿರ್ಬೋದು, ಇವುಗಳ ಒಂದು ನೇಮಕಾತಿ ಮಾಡುವಾಗ, ಇವುಗಳ ಹುದ್ದೆಗೆ ಏನಪ್ಪ ಅಂದರೆ ಆಯ್ಕೆ ಮಾಡುವಾಗ ಒಂದಿಷ್ಟು ಪಾಸಿಬಿಲಿಟಿ ಆಯ್ತಾ ಇರ್ತಾವೆ. ಅಂಥ ಸಮಯದಾಗ ಒಂದಿಷ್ಟು IS, ಒಂದಿಷ್ಟು IPS ಆಫೀಸರ್ಗಳು ಈ ಒಂದು ಏನಪ್ಪ ಅಂದರೆ KAT, CATಗೆಲ್ಲ ಹೋಗಿರ್ತಕ್ಕಂಥ ಎಕ್ಸಾಂಪಲ್ ಕೂಡ ಅದಾವೆ. ಸೊ ಅದನ್ನು ನಾವು ಕೋ ವಾರಂಟು ಅಂತ ಕರಿತಾ ಹೋಗ್ತೀವಿ. ಫ್ರೆಂಡ್ಸ್, ಇಷ್ಟು ನನ್ನ ಪಾಲಿಟಿ ಮಾಕ್ ಟೆಸ್ಟ್ 2ನಲ್ಲಿ ನಾನು ಕೇಳಿರ್ತಕ್ಕಂಥ ಒಂದು 25 ಪ್ರಶ್ನೆಗಳು. ಈ ಪ್ರಶ್ನೆಗಳು ನಿಮಗೇನಪ್ಪ ಅಂದರೆ ಬಹುತೇಕ ಉಪಯೋಗ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ.
ಒಂದು ವೇಳೆ ಇಲ್ಲಿರ್ತಕ್ಕಂಥ ಪ್ರಶ್ನೆಗಳು ನಿಮಗೆ ಬಹಳಷ್ಟು ಜ್ಞಾನ ಕೊಟ್ಟಿದ್ದಾವೆ, ಬಹಳಷ್ಟು ಇಷ್ಟ ಆಗಿತ್ತು ಅಂದ್ರೆ ಜಸ್ಟ್ ಈ ವಿಡಿಯೋಗೊಂದು ಲೈಕ್ ಮಾಡಿ, ಒಂದು ಪಾಸಿಟಿವ್ ಕಮೆಂಟ್ ಮಾಡಿ, ನಮಗೇನಪ್ಪ ಅಂದರೆ ಇದೇ ರೀತಿ ಬೆಂಬಲ ಕೊಡಿ ಅಂತ ಹೇಳುತ್ತಾ, ಇನ್ನೂ ಯಾರಾದರೂ ನಮ್ಮ ಆನ್ಲೈನ್ ಕ್ಲಾಸಸ್ಗೆ ಜಾಯ್ನ್ ಆಗಲು ಇಚ್ಛಿಸಿದರೆ ಈ ಒಂದು ಡಿಸ್ಪ್ಲೇ ಮೇಲೆ ಕಾಣುವಂತಹ ನಂಬರ್ಗೆ ಕರೆ ಮಾಡಿ ನಮ್ಮ ತರಗತಿಯ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಪಡ್ಕೊಂಡು ಆದಷ್ಟು ಬೇಗ ಎನ್ರೋಲ್ ಆಗಿ. ಈಗಾಗಲೇ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗಿದ್ದಾವೆ, ಎಕ್ಸಾಮ್ ಕೂಡ ಹತ್ತಿರ ಬಂದಿದೆ. ಸೊ ಹೀಗಾಗಿ ಯಾರೂ ಭಯಪಡೋ ಅವಶ್ಯಕತೆ ಇಲ್ಲ. ಆದಷ್ಟು ಬೇಗ ಜಾಯ್ನ್ ಆಗಿ ನಮ್ಮ ತರಗತಿಯ ಸದುಪಯೋಗ ಪಡಿಸ್ಕೊಂಡು ನಿಮ್ಮ GPSTR ಕನಸನ್ನು ನನಸು ಮಾಡ್ಕೊಳ್ಳಿ. ಒನ್ಸ್ ಅಗೇನ್ ಐ ವಿಶ್ ಯು ವೆರಿ 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 ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಬಾಯ್.